ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾರೆ. ಆ ದೇವರ ಪ್ರೀತಿ ಅಮೋಘವಾದದ್ದು ಎಂಬುದು ನಮಗೆ ಚೆನ್ನಾಗಿ ಅರಿವುಂಟು. ಬಾಯಿಯ ಮಾತಿನಲ್ಲಿ ದೇವರು ನನ್ನನ್ನು ಪ್ರೀತಿಸುತ್ತಾರೆ, ದೇವರು ನನ್ನನ್ನು ಪ್ರೀತಿಸುತ್ತಾರೆ ಎಂದು ಹೇಳುವ ವ್ಯಕ್ತಿಗಳಿದ್ದಾರೆ. ಅನುಭವದಲ್ಲಿ ಕೆಲವರು ದೇವರು ನನ್ನನ್ನು ಪ್ರೀತಿಸುತ್ತಾರೆ, ದೇವರು ನನ್ನನ್ನು ಪ್ರೀತಿಸುತ್ತಾರೆ ಎಂದು ಹೇಳುವವರಿದ್ದಾರೆ. ಇನ್ನು ಕೆಲವರು ವಾಡಿಕೆಯಾಗಿ ದೇವರು ನನ್ನನ್ನು ಪ್ರೀತಿಸುತ್ತಾರೆ, ದೇವರು ನನ್ನನ್ನು ಪ್ರೀತಿಸುತ್ತಾರೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಸುಳ್ಳಿನಿಂದ ದೇವರು ನನ್ನನ್ನು ಪ್ರೀತಿಸುತ್ತಾರೆ, ದೇವರು ನನ್ನನ್ನು ಪ್ರೀತಿಸುತ್ತಾರೆ ಎಂದು ಹೇಳುತ್ತಾರೆ. ಈ 4 ಬಗೆಯ ಜನರನ್ನ ನಾವು ನೋಡುತ್ತೇವೆ. ಈ 4 ಬಗೆಯ ಸ್ವಭಾವವುಳ್ಳ ಜನರನ್ನು ನಾವು ನೋಡುತ್ತೇವೆ. ಯಾರು ದೇವರನ್ನು ಪ್ರೀತಿಸುವವರು? ಒಂದು ಸತ್ಯ ನಿಮಗೆ ನಾನು ಹೇಳಲ್ಲ, ಒಂದು ಸತ್ಯ ನಿಮಗೆ ಹೇಳ್ತೇನೆ. ನಾನು ದೇವರನ್ನು ಪ್ರೀತಿಸುವುದಿಲ್ಲ, ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. ಯಾವ ವಿಧವಾದ ಕೊರತೆಗಳೇ ಇಲ್ಲದೆ, ತಾರತಮ್ಯವಿಲ್ಲದೆ ದೇವರು ನಿಮ್ಮನ್ನು ನನ್ನನ್ನು ಪ್ರೀತಿಸುತ್ತಾರೆ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಸುಮ್ಮನೆ ಬಾಯಲ್ಲಿ ದೇವರು ಪ್ರೀತಿಸುತ್ತಾರೆ, ದೇವರು ಪ್ರೀತಿಸುತ್ತಾರೆ ಎಂಬುದಾಗಿ ನಾವು ಹೇಳುತ್ತೇವೆ. ನಮ್ಮ ಅವಶ್ಯಕತೆಗಳು ಬಂದಾಗ ದೇವರು ನನ್ನನ್ನು ಪ್ರೀತಿಸಿದರು ಎಂಬುದಾಗಿ ನಾವು ಹೇಳುತ್ತೇವೆ. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ನಾವು ದೇವರನ್ನು ಪ್ರೀತಿಸುವುದು ಬಹಳ ವಿರಳ. ಮತ್ತೆ ಅಲ್ಲಿ ಸುಳ್ಳಿದೆ. ದೇವರ ವಾಕ್ಯಕ್ಕೆ ನಾನು ಅದನ್ನು ಸರಿಸಮಾನವಾಗಿ ಅಳವಡಿಸಿ ನೋಡುವಾಗ ಅಲ್ಲಿ ಸುಳ್ಳಿದೆ. ನಿನ್ನ ಸಹೋದರನನ್ನು ನೀನು ದ್ವೇಷಿಸಿದ್ದೆ ಆದರೆ ಕೊಲೆಗಾರ. ನಿನ್ನಂತೆಯೇ ನೀನು ಪರರನ್ನು ಪ್ರೀತಿಸದೆ ಹೋದರೆ ನಿನ್ನಲ್ಲಿ ದೇವರ ಪ್ರೀತಿ ಇಲ್ಲ, ನನ್ನಲ್ಲಿ ದೇವರ ಪ್ರೀತಿ ಇಲ್ಲ. ಪ್ರಿಯರೇ, ಈ ಸತ್ಯಗಳನ್ನು ಅರಿತುಕೊಳ್ಳುವುದಕ್ಕಾಗಿ ದೇವರೇನು ಮಾಡುತ್ತಾರೆ ಗೊತ್ತುಂಟಾ? ನಮ್ಮ ಮುಂದೆ ಗುರುಗಳನ್ನ, ಹಿರಿಯರನ್ನ ಇಡುತ್ತಾರೆ, ಅರಿವುಳ್ಳವರನ್ನ, ಜ್ಞಾನವುಳ್ಳವರನ್ನ ಇಡುತ್ತಾರೆ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೊಡನೆ ಮಾತನಾಡುತ್ತಾರೆ. ದೇವರು ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ನಾನು ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ನೀವು ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ದೇವರು ನಮ್ಮ ಮುಂದೆ ಪವಿತ್ರ ಗ್ರಂಥವನ್ನ ತೆರೆದಿಡುತ್ತಾರೆ, ವಾಕ್ಯಗಳನ್ನು ನಮ್ಮ ಮುಂದೆ ಇಡುತ್ತಾರೆ. ಓ ನನ್ನ ಸಹೋದರನೇ, ಸಹೋದರಿಯೇ, ಜೀವಂತ ನಿಜದೇವರ ಮಕ್ಕಳಾಗಿರುವಂತಹ ನಾವು ಕೇವಲ ಶಬ್ದದ ಪ್ರಾರ್ಥನೆಯಲ್ಲಿ ಮುಳುಗಿ ಹೋಗುವುದರಿಂದ ಏನು ಪ್ರಯೋಜನವಿಲ್ಲ. ಶಕ್ತಿಯ ಪ್ರಾರ್ಥನೆಯಲ್ಲಿ ನಾವು ಮುಳುಗಿ ಹೋಗಬೇಕು. ನಮಗೆ ಜ್ಞಾನ ಬೇಕು, ಅರಿವು ಬೇಕು. ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ದೇವರ ವಾಕ್ಯವನ್ನು ನಾವು ನಿರಾಕರಿಸುತ್ತೇವೆ, ಪ್ರಾರ್ಥನೆಯನ್ನು ನಾವು ನಿರಾಕರಿಸುತ್ತೇವೆ, ಪ್ರಾರ್ಥಿಸುವ ವ್ಯಕ್ತಿಗಳನ್ನು ನಾವು ನಿರಾಕರಿಸುತ್ತೇವೆ.
ನಮಗೆ ಜ್ಞಾನ ಬೋಧನೆಯನ್ನು ಕೊಡುವವರನ್ನು ನಿರಾಕರಿಸುತ್ತೇವೆ. ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವವರನ್ನು ನಾವು ನಿರಾಕರಿಸುತ್ತೇವೆ. ನಮಗೆ ಬುದ್ಧಿವಾದಗಳನ್ನು ಹೇಳುವವರನ್ನು ನಾವು ನಿರಾಕರಿಸುತ್ತೇವೆ. ನಮ್ಮ ಪರಿವರ್ತನೆಗೆ ಪ್ರಯತ್ನಿಸುವವರನ್ನು ನಾವು ನಿರಾಕರಿಸುತ್ತೇವೆ. ಈ ನಿರಾಕರಿಸುವಿಕೆಯನ್ನು ಕುರಿತಾಗಿ ಇಂದು ನಾವು ಧ್ಯಾನಿಸಬೇಕಾದರೆ ಸಿರಾಕನ ಗ್ರಂಥ 8ನೇ ಅಧ್ಯಾಯವನ್ನ ನಾವು ಸ್ವಲ್ಪ ತಿರುಗಿಸಿ ನೋಡೋಣ. ಸಿರಾಕನ ಗ್ರಂಥದಲ್ಲಿ 8ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತದೆ, 8ನೇ ವಾಕ್ಯ ಹೇಳುತ್ತದೆ, ಅಲಕ್ಷ್ಯ ಮಾಡಬೇಡ ಬುದ್ಧಿವಂತರ ಸಂಭಾಷಣೆಯನ್ನು. ಅಲಕ್ಷ್ಯ ಮಾಡಬೇಡ ಬುದ್ಧಿವಂತರ ಸಂಭಾಷಣೆಯನ್ನು. ಪ್ರಿಯರೇ, ನಾವು ನಮ್ಮ ಜೀವಿತವನ್ನ ಪರಿಶೀಲಿಸಿ ನೋಡಿಕೊಳ್ಳುವಾಗ ಯೌವನದ ದಿನಗಳನ್ನಾಗಲಿ ಅಥವಾ ಪ್ರಾಯದ ದಿನಗಳನ್ನಾಗಲಿ, ವಿವಾಹಿತ ದಿನಗಳನ್ನಾಗಲಿ ಅಥವಾ ಇಂದಿನ ದಿನಗಳನ್ನಾಗಲಿ ನಾವು ಪರಿಶೀಲನೆ ಮಾಡಿ ನೋಡಿಕೊಳ್ಳುವುದಾದರೆ, ದೇವರ ಅನೇಕ ಜನರನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ, ಅನೇಕ ವ್ಯಕ್ತಿಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಶಿಕ್ಷಕರಾಗಿ, ವಯಸ್ಕರಾಗಿ, ಅರಿವುಳ್ಳವರಾಗಿ, ವಿಶ್ವಾಸವುಳ್ಳವರಾಗಿ, ಪ್ರಬೋಧಕರಾಗಿ, ಯಾಜಕರಾಗಿ, ಹೀಗೆ ಹಲವಾರು ವಿಧದಲ್ಲಿ ಜನರನ್ನ ದೇವರು ವ್ಯಕ್ತಿಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಸನ್ಮಾರ್ಗದಲ್ಲಿ ನಡೆಯುವಂತೆ ಹಾಗೂ ಸತ್ಯದ ಪಥದಲ್ಲಿ ನಡೆಯುವಂತೆ, ನಾವು ಸನ್ಮಾರ್ಗದಲ್ಲಿ ನಡೆಯುವಂತೆ ಹಾಗೂ ಸತ್ಯದ ಪಥದಲ್ಲಿ ನಡೆಯುವಂತೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಆದರೆ ಸನ್ಮಾರ್ಗಕ್ಕೆ ನಾವು ಕಿವಿಗೊಡುವುದಿಲ್ಲ, ಸತ್ಯಕ್ಕೆ ನಾವು ಕಿವಿಗೊಡುವುದಿಲ್ಲ, ಪ್ರಾಮಾಣಿಕತೆಗೆ ನಾವು ಕಿವಿಗೊಡುವುದಿಲ್ಲ, ಬುದ್ಧಿಮಾತಿಗೆ ನಾವು ಕಿವಿಗೊಡುವುದಿಲ್ಲ, ಪ್ರಬೋಧನೆಗೆ ನಾವು ಕಿವಿಗೊಡುವುದಿಲ್ಲ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಅಲಕ್ಷ್ಯ ಮಾಡಬೇಡ ಬುದ್ಧಿವಂತನ ಸಂಭಾಷಣೆಯನ್ನು, ಮನನ ಮಾಡಿಕೋ ಅಂತವನ ಜ್ಞಾನೋಕ್ತಿಗಳನ್ನು. ಮನನ ಮಾಡಿಕೋ ಅಂತವನ ಜ್ಞಾನೋಕ್ತಿಗಳನ್ನು. ನಾವು ಬುದ್ಧಿವಂತರ ಸಂಭಾಷಣೆಗೆ ಯಾವುದು ಬುದ್ಧಿವಂತರ ಸಂಭಾಷಣೆ ಎಂಬುದು ನಿಮ್ಮ ಮುಂದೆ ಬರಬಹುದು. ಹೆಚ್ಚಿನ ಬುದ್ಧಿವಂತನೆಯ ಸಂಭಾಷಣೆ ದೇವರ ವಾಕ್ಯದಿಂದ ಕೂಡಿರುವಂತದ್ದು, ನೀತಿಯುತ ಮಾತುಗಳಿಂದ ಕೂಡಿರುವಂತದ್ದು. ದೇವರ ವಾಕ್ಯ ಎಂದು ನಾವು ತೆಗೆದುಕೊಳ್ಳುವಾಗ ಬೈಬಲ್ನ ಶ್ರೀಪುಟವನ್ನು ತೆಗೆದುಕೊಳ್ಳಬೇಕಾದ್ರೆ ನಾವು ಸಿರಾಕನ ಗ್ರಂಥವನ್ನು ನೋಡಬಹುದು, ಸುಜ್ಞಾನ ಗ್ರಂಥವನ್ನು ನೋಡಬಹುದು, ಉಪದೇಶಕನ ಪುಸ್ತಕವನ್ನು ನೋಡಬಹುದು, ಜ್ಞಾನೋಕ್ತಿಗಳ ಪುಸ್ತಕವನ್ನು ನಾವು ನೋಡಬಹುದು. ಸಾಕಷ್ಟು ಬುದ್ಧಿವಾದಗಳು, ಸಾಕಷ್ಟು ಬುದ್ಧಿಮಾತುಗಳನ್ನು ನಾವು ನೋಡುತ್ತೇವೆ, ಸಾಕಷ್ಟು ಜ್ಞಾನಾರ್ಜನೆಯನ್ನು ನಾವು ನೋಡುತ್ತೇವೆ. ಪ್ರತಿಯೊಂದು ಜೀವಿತದ ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಜೀವಿಸುವಾಗ ಯಾವ ವಿಧದಲ್ಲಿ ಅವನು ಜೀವಿಸಬೇಕು, ಹೇಗೆ ಜೀವಿಸಬೇಕು, ಹೇಗೆ ಪರಿವರ್ತನೆ ಹೊಂದಬೇಕೆಂಬುದಾಗಿ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಬೈಬಲ್ನ ಶ್ರೀಪುಟದಲ್ಲಿ ನಾವು ನೋಡುತ್ತೇವೆ. ಈ ಮಧ್ಯಾಹ್ನ ಈ 3:30 ಗಂಟೆಯಲ್ಲಿ ನಾವು ನೋಡುತ್ತೇವೆ, ಸ್ವರ್ಗೀಯ ಯಾತ್ರೆ, ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ನಾವು ಹಲವಾರು ಬುದ್ಧಿಮಾತುಗಳನ್ನು ನಾವು ಧ್ಯಾನಿಸುತ್ತೇವೆ. ಎಷ್ಟೋ ಜನರ ಚಿಂತೆ, ಇದು ಬ್ರದರ್ ರೊಜಾರಿಯೋ ಸೆಷನ್, ಇದು ರೊಜಾರಿಯ ಬುದ್ಧಿಮಾತು ಅಲ್ಲ, ಇದು ದೇವರ ಬುದ್ಧಿಮಾತು, ದೇವರ ವಾಕ್ಯದ ಬುದ್ಧಿಮಾತು. ಎಷ್ಟೋ ಜನ ಶುಭ ಸಂದೇಶ ಸಾರುವವರ, ಎಷ್ಟೋ ಜನ ಶುಶ್ರೂಷಕರ, ಯಾಚಕರ ಬುದ್ಧಿಮಾತುಗಳನ್ನು ತಿರಸ್ಕರಿಸುತ್ತೇವೆ, ಅಥವಾ ಅವರಲ್ಲಿರುವಂತಹ ಕೊರತೆಯನ್ನು ನೋಡುತ್ತೇವೆ, ಅವರಿರುವಂತಹ ಬಲಹೀನತೆಗಳನ್ನು ನೋಡುತ್ತೇವೆ, ಅವರ ಬಾಯಿಂದ ಬರುವ ಮಾತುಗಳನ್ನು ಕೇಳುತ್ತೇವೆ. ಕೆಲವು ಸಾರಿ ಅದನ್ನು ದೂಷಿಸುತ್ತೇವೆ, ನಿಂದಿಸುತ್ತೇವೆ. ಆದರೆ ದೇವರ ವಾಕ್ಯ, ಬೈಬಲ್ನ ಕೈಪಿಡಿಯನ್ನು ಹಿಡಿದುಕೊಂಡು ಶುಭ ಸಂದೇಶವನ್ನು ಸಾರಲ್ಪಡುವಾಗ, ಅಥವಾ ನಿನ್ನ ಮುಂದೆ ದೇವರ ವಾಕ್ಯವು ಬುದ್ಧಿಮಾತಾಗಿ ನಿನ್ನ ಮುಂದೆ, ನನ್ನ ಮುಂದೆ ಪ್ರಕಟಿಸಲ್ಪಡುವಾಗ ನಾನು ಕಿವಿ ಮುಚ್ಚಿಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಯಾರ ಮೂಲಕವಾಗಿ ದೇವರು ಹೇಗೆ ಮಾತನಾಡುತ್ತಾರೆ ಎಂಬುದು ನಮಗೆ ಯಾರಿಗೂ ಗೊತ್ತಿಲ್ಲ. ಸುಜಾನಳನ್ನು ನಾವು ನೋಡುವಾಗ ಅಲ್ಲಿ ಆಕೆಗೆ ತೀರ್ಪನ್ನು ಕೊಟ್ಟಾಗಿತ್ತು, ಮರಣದಂಡನೆಯನ್ನು ವಿಧಿಸಲಾಗಿತ್ತು. ಆದರೆ ಒಬ್ಬ ಚಿಕ್ಕ ಬಾಲಕನ ಮೂಲಕವಾಗಿ, ಒಬ್ಬ ಯುವಕನ ಮೂಲಕವಾಗಿ
ದೇವರ ಆತನ ಜ್ಞಾನ ಬುದ್ಧಿಯ ಮೂಲಕವಾಗಿ ಸುಜಾನಳ ಮರಣವನ್ನ ಬದಲಾಯಿಸುವಂತೆ ಮಾಡುತ್ತಾರೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನವು ಅತಿ ಶ್ರೇಷ್ಠಕರವಾದದ್ದು. ನಾವು ಬುದ್ಧಿ ಮಾತುಗಳಿಗೆ ಕಿವಿಗೊಡಬೇಕು. ಯಾಕೆಂದ್ರೆ ನೋಡಿ, ಬುದ್ಧಿ ಮಾತುಗಳಿಗೆ ಕಿವಿಗೊಟ್ಟು ಹೋಗುವಾಗ ನಮ್ಮಲ್ಲಿ ಸಂಪೂರ್ಣವಾದ ಜ್ಞಾನವು ನೆಲೆಗೊಳ್ಳಲು ಪ್ರಾರಂಭಿಸುತ್ತದೆ. ಕೆಲವರಲ್ಲಿ ಬುದ್ಧಿ ಮಾತುಗಳನ್ನು ಕೇಳಿ ಕೇಳಿ ಅಜ್ಞಾನವು ಪ್ರಕಟಿಸುತ್ತದೆ. ಕೆಲವರಲ್ಲಿ ಬುದ್ಧಿ ಮಾತುಗಳನ್ನು ಕೇಳಿ ಕೇಳಿ ಜ್ಞಾನವು ಪ್ರಕಟಿಸುತ್ತದೆ. ದೇವರ ವಾಕ್ಯವನ್ನ ತಪ್ಪಾಗಿಯೂ ಅರ್ಥೈಸುವವರಿದ್ದಾರೆ, ದೇವರ ವಾಕ್ಯವನ್ನ ಶುದ್ಧವಾಗಿಯೂ ಅರ್ಥೈಸುವವರಿದ್ದಾರೆ. ಹೀಗಿರುವಾಗ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ನಾನು ಯಾವ ವಿಧದಲ್ಲಿ ದೇವರ ವಾಕ್ಯವನ್ನು ನಾನು ಸ್ವೀಕರಿಸುತ್ತಾ ಇದ್ದೇನೆ? ಅಲಕ್ಷ್ಯ ಮಾಡಬೇಡ. ಬುದ್ಧಿವಂತನ ಸಂಭಾಷಣೆಯನ್ನು, ಅಂದರೆ ಒಬ್ಬನ ಬುದ್ಧಿವಂತನಾಗಿ ನಿನ್ನೊಡನೆ ಮಾತನಾಡುತ್ತಾನೆ ಎಂಬುದಾದರೆ, ಒಬ್ಬನ ಬುದ್ಧಿವಂತನಾಗಿ ನಿನಗೆ ಒಂದು ಒಳ್ಳೆಯ ಮಾತುಗಳನ್ನು ಮಾತನಾಡುತ್ತಾನೆ ಎಂಬುದಾದರೆ ನೀನು ಅವನನ್ನು ಸ್ವಾಗತಿಸು. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡುವಾಗ ಹೇಳುತ್ತದೆ, ಒಬ್ಬ ಜ್ಞಾನವುಳ್ಳ ಬುದ್ಧಿವಾದವನ್ನು ಹೇಳುವ ಜ್ಞಾನವುಳ್ಳವನು ನಿನ್ನ ಮುಂದೆ ಇದ್ದರೆ ನೀನು ಅವನ ಹೋಗಿ ಅವನ ಕಾಲುಗಳ ಕೆಳಗೆ ಕುಳಿತುಕೋ ಎಂಬುದಾಗಿರುತ್ತದೆ. ಕಾಲಡಿಯಲ್ಲಿ ನೀನು ಹೋಗಿ ಕುಳಿತುಕೋ, ಅವನು ಹೇಳುವುದನ್ನು ನೀನು ಕಿವಿಗೊಟ್ಟು ಆಲಿಸು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಬುದ್ಧಿವಂತನ ಮಾತುಗಳನ್ನು ಅಲಕ್ಷ್ಯ ಮಾಡಬಾರದು. ಅದು ದೇವರು ಮಾತನಾಡುವ ಮಾತುಗಳಾಗಿದೆ. ನೋಡಿ, ಕೆಲವು ಸಾರಿ ಚಿಕ್ಕ ಚಿಕ್ಕ ಮಕ್ಕಳು ಮಾತನಾಡುವ ಮಾತುಗಳಲ್ಲಿ ನಾವು ಬದಲಾವಣೆ ಹೊಂದಲು ತುಂಬಾ ಅವಕಾಶಗಳಿರುತ್ತದೆ. ಅಥವಾ ಎಲ್ಲಿಯೋ ಯಾವುದೋ ವಿಧದಲ್ಲಿ ಯಾವ ಒಂದು ಬುದ್ಧಿವಂತನಾಗಿರುವಂತಹ ವ್ಯಕ್ತಿ ದೈವ ಜ್ಞಾನದಿಂದ ಯಾವುದಾದ್ರೂ ಒಂದು ವಾಕ್ಯವನ್ನು ಕಳುಹಿಸುವಾಗ, ಆ ವಾಕ್ಯವು ನಮ್ಮ ಹೃದಯದಲ್ಲಿ ನುಗ್ಗುವಾಗ ಅಲ್ಲಿ ನಾವು ಬದಲಾವಣೆಯಾಗುವುದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಎಷ್ಟೋ ಜನ ನೋಡಿ, ಎಷ್ಟೋ ವಿಧವಾದ ಬಂಧನಗಳಲ್ಲಿ ಸಿಲುಕಿರುತ್ತಾರೆ. ಎಷ್ಟೋ ಕಾಲಗಳಿಂದ ಮನ ಪರಿವರ್ತನೆ ಹೊಂದಿರುವುದಿಲ್ಲ. ಆದರೆ ಯಾವುದೋ ಒಂದು ಧ್ಯಾನದಲ್ಲಿ ಪಾಲ್ಗೊಂಡು, ಯಾವುದೋ ಒಂದು ಗುರುಗಳಿಂದ, ಯಾವುದೋ ಒಂದು ಶುಭ ಸಂದೇಶ ಸಾರುವ ವ್ಯಕ್ತಿಯಿಂದ ಹೊರಬಂದಂತಹ ದೈವ ವಾಕ್ಯದ ಒಂದೇ ಒಂದು ವಾಕ್ಯದ ನಿಮಿತ್ತವಾಗಿ ಅವರ ಜೀವಿತದಲ್ಲಿ ಅವರು ಬದಲಾವಣೆ ಹೊಂದುತ್ತಾರೆ. ಆ ಬುದ್ಧಿವಂತನ ಮಾತಿಗೆ ಅವರು ಕಿವಿಗೊಡುತ್ತಾರೆ. ಯಾಕೆಂದ್ರೆ ಆ ಬುದ್ಧಿವಂತನನ್ನು ಆಯ್ಕೆ ಮಾಡಿದ್ದು ದೇವರು. ನಿನಗೆ ಜ್ಞಾನಾರ್ಜನೆಯನ್ನು ಕೊಡುವವನನ್ನು ಆಯ್ಕೆ ಮಾಡಿದ್ದು ನಿನ್ನ ದೇವರು. ನಿನ್ನ ಹಾಗೂ ನನ್ನ ದೇವರು. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ವಾಕ್ಯವನ್ನ ಸಾರಲು ಕರೆ ಹೊಂದಿದವನು ಬುದ್ಧಿವಂತನಾಗಿರುತ್ತಾನೆ. ದೈವ ವಾಕ್ಯದ ಆಳದಲ್ಲಿ, ಅರ್ಥದಲ್ಲಿ ನೆಲೆಗೊಂಡವನಾಗಿರುತ್ತಾನೆ. ಅಲ್ಲಿ ನಾನು ಮನುಷ್ಯನನ್ನ ನೋಡಿ ಅಲ್ಲ ದೇವರ ವಾಕ್ಯವನ್ನು ಆಲಿಸುವುದು, ದೇವರನ್ನ ನೋಡಿ ನಾನು ದೇವರ ವಾಕ್ಯವನ್ನು ಆಲಿಸಬೇಕು. ನಿನಗೆ ಬುದ್ಧಿವಾದ ಹೇಳುವವನು ಯಾರಾಗಿರಬಹುದು, ನನಗೆ ಬುದ್ಧಿವಾದ ಹೇಳುವವರು ಯಾರೇ ಆಗಿರಬಹುದು, ಅದನ್ನು ನಾನು ಸ್ವೀಕರಿಸಬೇಕು, ಅದನ್ನು ನಾನು ಆಲಿಸಬೇಕು. ಯಾಕೆಂದರೆ ವಾಕ್ಯ ಹೇಳುತ್ತಾ ಇದೆ, ಮನನ ಮಾಡಿಕೋ ಅಂತವರ ಜ್ಞಾನೋಕ್ತಿಗಳನ್ನು, ಅರ್ಥ ಮಾಡಿಕೋ ಅವರ ಜ್ಞಾನೋಕ್ತಿಗಳನ್ನು, ಅವನ ಬಾಯಿಂದ ಹೊರಡುವ ಮಾತುಗಳನ್ನು ನೀನು ಅರ್ಥೈಸಿಕೋ. ಅವುಗಳನ್ನು ಅಲ್ಲೆಗೆಳೆಯಬೇಡ, ಅವುಗಳನ್ನು ತಿರಸ್ಕರಿಸಬೇಡ, ಅವುಗಳನ್ನು ನಿರಾಕರಿಸಬೇಡ, ಅವುಗಳನ್ನು ಹೀನೈಸಬೇಡ. ಮನನ ಮಾಡಿಕೋ. ನಿನ್ನ ಹೃದಯದಲ್ಲಿ ವಾಕ್ಯವನ್ನು ಸ್ವೀಕರಿಸು. ನಿನ್ನ ಹೃದಯದಲ್ಲಿ ವಾಕ್ಯವನ್ನು ಸ್ವೀಕರಿಸದೆ ನೀನು ಆ ವಾಕ್ಯವನ್ನು ನಿರಾಕರಿಸಿದೆ ಆದರೆ, ನಾನು ಆ ವಾಕ್ಯವನ್ನು ನಿರಾಕರಿಸಿದೆ ಆದರೆ, ನಾನು ನಿರಾಕರಿಸುವುದು ದೇವರನ್ನ, ದೇವರ ವಾಕ್ಯವನ್ನ. ಮನನ ಮಾಡಿಕೊ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಿನ್ನ ಅರ್ಥೈಸಿಕೊ, ನಿನ್ನ ಹೃದಯದಲ್ಲಿ ಅದನ್ನು ಸ್ವೀಕರಿಸಿ ಎಂಬುದಾಗಿ ಹೇಳುತ್ತದೆ. ಯಾಕೆಂದರೆ ಗಳಿಸುವೆ ಅವರಿಂದ ಸುಬೋಧನೆಯನ್ನು. ನೀನು ಯಾವಾಗ ವಾಕ್ಯಕ್ಕೆ
ಒಳ್ಳೆಯ ವ್ಯಾಸಂಗ ಪಡೆಯುವೆ, ಒಳ್ಳೆಯ ಅನುಭವ ಪಡೆಯುವೆ. ಕಾಲಗಳಿಂದ ನೀನು ವಾಕ್ಯಕ್ಕೆ ಕಿವಿಗೊಟ್ಟು ಬರುವಾಗ ಎಷ್ಟೋ ಮಹತ್ತರವಾದ ಸುಬೋಧನೆಗಳು ನೀನು ಅರಿತುಕೊಂಡಿದ್ದೀಯಾ. ಶುಭ ಸಂದೇಶದ ಎಷ್ಟೋ ಸತ್ಯಾಂಶಗಳನ್ನು ನೀನು ಅರಿತುಕೊಂಡಿದ್ದೀಯಾ. ಪ್ರಾಪಂಚಿಕವಾದ, ಲೌಕಿಕವಾದ, ವೈಯಕ್ತಿಕವಾದ ಎಷ್ಟೋ ಹೋರಾಟ, ಶೋಧನೆ, ಬಲಹೀನತೆಗಳನ್ನು ನೀನು ಅರ್ಥ ಮಾಡಿಕೊಂಡಿದ್ದೀಯಾ. ನೀನು ಯಾರು, ನಿನ್ನೊಳಗಿರುವುದೇನೆಂಬುದನ್ನು ನೀನು ಅರ್ಥ ಮಾಡಿಕೊಂಡಿದ್ದೀಯ. ಯಾವಾಗ? ಮನನ ಮಾಡಿಕೊಳ್ಳುವಾಗ. ಗಳಿಸುವೆ, ಅವರಿಂದ ಶುಭೋಧನೆಯನ್ನು ಕಲಿಯುವೆ, ಘನವಂತರಿಗೆ ಸೇವೆ ಮಾಡುವ ರೀತಿಯನ್ನು. ಹಲ್ಲೆಲೂಯ, ಹಲ್ಲೆಲೂಯ. ನೀನು ದೇವರ ವಾಕ್ಯವನ್ನು ಕೇಳುವಾಗ ಸೇವೆ ಮಾಡುವ ರೀತಿಯನ್ನು ಕಲಿಯುತ್ತೀಯ, ಶುಶ್ರೂಷೆ ಮಾಡುವ ರೀತಿಯನ್ನು ಕಲಿಯುತ್ತೀಯ, ಶುಭ ಸಂದೇಶ ಸಾರುವ ರೀತಿಯನ್ನು ಕಲಿಯುತ್ತೀಯ, ಪ್ರಾರ್ಥಿಸುವ ರೀತಿಯನ್ನು ಕಲಿಯುತ್ತೀಯ. ಯಾವಾಗ? ಮನನ ಮಾಡಿಕೊಳ್ಳುವಾಗ. ಕಲಿಯುವೆ, ಘನವಂತರಿಗೆ ಸೇವೆ ಮಾಡುವ ರೀತಿಯನ್ನು. ಯಾರು? ಘನವಂತರಿಗೆ ಸೇವೆ ಮಾಡುವ ರೀತಿಯನ್ನು ಕಲಿತೀಯ ನೀನು, ಸಣ್ಣವರಿಗೆ ಸೇವೆ ಮಾಡುವ ರೀತಿಯನ್ನಲ್ಲ. ಯಾವಾಗ? ನೀನು ಕಿವಿಗೊಡುವಾಗ, ಬುದ್ಧಿವಂತನ ಸಂಭಾಷಣೆಗೆ ನೀನು ಕಿವಿಗೊಡುವಾಗ. ನಿಮ್ಮಲ್ಲಿ ಪ್ರಶ್ನೆ, ಯಾರಲ್ಲಿ ಆದ್ರೂ ಕುಯುಕ್ತಿಯುಳ್ಳವರಲ್ಲಿ ಪ್ರಶ್ನೆ ಬರಬಹುದು, ಹಾಗಾದ್ರೆ ನೀವು ಬುದ್ಧಿವಂತರಾ? ಹೌದು, ನಾನು ಬುದ್ಧಿವಂತನೇ. ದೇವರ ವಾಕ್ಯದ ಮುಂದೆ ಕುಳಿತು ನಿಮ್ಮ ಮುಂದೆ ಈ ಶುಶ್ರೂಷೆಯನ್ನು ಮಾಡುತ್ತಿದ್ದೇನೆ ಎಂಬುದಾದರೆ ದೇವರು ಕೊಡುವ ಬುದ್ಧಿಯಿಂದಲೇ ನಾನು ನಿಮ್ಮೊಡನೆ ಮಾತನಾಡಲು ಸಾಧ್ಯ. ದೇವರ ವಾಕ್ಯವನ್ನ ಸ್ವೀಕರಿಸಬಹುದು, ಸ್ವೀಕರಿಸದೇ ಇರಬಹುದು, ಅಲ್ಲೆಗೆಳೆಯಬಹುದು, ಅಥವಾ ಯಾವುದೇ ವಿಧವಾದ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡಬಹುದು. ಆದರೆ ನಾನು ನಿಮ್ಮ ಮುಂದೆ ಸಾರುವಂತ ಶುಭ ಸಂದೇಶವು ದೇವರ ಪವಿತ್ರ ಆತ್ಮರ ಜ್ಞಾನದ ಬುದ್ಧಿವಂತಿಕೆಯಂತಾಗಿದೆ ಹೊರತು ನನ್ನ ಸ್ವಂತ ಜ್ಞಾನದ ಬುದ್ಧಿವಂತಿಕೆಯಿಂದಲ್ಲ. ಅದಕ್ಕೆ ದೇವರು ಹೇಳುತ್ತಾರೆ, ನಿನ್ನನ್ನು ನಿರಾಕರಿಸುವವನು ನನ್ನನ್ನೇ ನಿರಾಕರಿಸುತ್ತಾನೆ, ದೇವರನ್ನೇ ನಿರಾಕರಿಸುತ್ತಾನೆ ಎಂಬುದಾಗಿ. ದೇವರ ವಾಕ್ಯವನ್ನು ನಿರಾಕರಿಸುವವನು ದೇವರನ್ನೇ ನಿರಾಕರಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನಮಗೆ ಎಷ್ಟೋ ಅನುಭವಗಳಿದೆ ನಮ್ಮ ಜೀವಿತದಲ್ಲಿ. ಎಷ್ಟೋ ನಾವು ಕಲಿತಿದ್ದೇವೆ, ಕಲಿಯುತ್ತಾ ಇದ್ದೇವೆ. ಇನ್ನು ಕಲಿಯಬೇಕಾಗಿದ್ದೆಷ್ಟೋ ಇದೆ. ಕಲಿತಿರುವುದು ಸಾಸುವೆ, ಕಲಿಯಬೇಕಾಗಿರುವುದು ದೊಡ್ಡದ್ದು. ಆದರೆ ಕಲಿಯುವಾಗಲೇ ನಮಗೆ 2 ಕೊಂಬು ಬರುತ್ತದೆ, ಅಹಂಭಾವ ಬರುತ್ತದೆ. ನನಗೆಲ್ಲಾ ಗೊತ್ತು ಎಂಬುದಾಗಿ ನಾವು ಹೇಳುತ್ತೇವೆ. ಇಲ್ಲ ನನ್ನ ಸಹೋದರನೇ, ಸಹೋದರಿಯೇ, ವಾಕ್ಯವು ನನ್ನೊಡನೆ ಮಾತನಾಡುತ್ತದೆ. ಅಂದರೆ ವಾಕ್ಯವು ನಿಮ್ಮೊಡನೆ ಪ್ರತಿಯೊಬ್ಬರೊಡನೆ ಮಾತನಾಡುತ್ತದೆ. ಹಿರಿಯರ ಮಾತುಕತೆಗಳನ್ನು ಆಲೋಚಿಸಬೇಡ, ಅವರು ಸಹ ಕಲಿತುಕೊಂಡವರಲ್ಲವೇ ತಮ್ಮ ಹಿರಿಯರಿಂದ. ನೋಡಿ, ಸಿರಾಕನ ಗ್ರಂಥದಲ್ಲಿ ನಾವು 7, 8, 9 ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಹಿರಿಯರ ಮಾತನ್ನು ಅಲಕ್ಷಿಸಬೇಡ, ಒಬ್ಬ ಬೋಧಕರ ಮಾತನ್ನು ಅಲಕ್ಷಿಸಬೇಡ. ಯಾಕೆಂದ್ರೆ ಅವರು ಸಹ ಕಲಿತಿದ್ದು ಹಿರಿಯವರಿಂದ ಅಲ್ಲವೇ. ಈಗ ನಿಮ್ಮ ಮುಂದೆ ಶುಭ ಸಂದೇಶವನ್ನು ಸಾರುತ್ತಾ ಇದ್ದೇನೆ, ನಾನು ಎಲ್ಲಿಂದ ಕಲಿತೆ? ಹಿರಿಯರಿಂದ ಕಲಿತೆ. ದೈವ ವಾಕ್ಯದ ಜ್ಞಾನದ ಅನುಭವವನ್ನ ಎಲ್ಲಿಂದ ಕಲಿತೆ? ದೇವರ ವಾಕ್ಯದಿಂದ ಕಲಿತೆ, ಪ್ರಾರ್ಥನಾ ಜೀವಿತದಿಂದ ಕಲಿತೆ, ಅನುಭವಗಳಿಂದ ಕಲಿತೆ, ಪವಿತ್ರ ಗ್ರಂಥದ ಮೂಲಕವಾಗಿ ಕಲಿತೆ, ಹಾಗೂ ಲೋಕದ ಮೂಲಕವಾಗಿ ಕಲಿತೆ, ಕುಟುಂಬದ ಮೂಲಕವಾಗಿ ಕಲಿತೆ, ಮಿತ್ರರ ಮೂಲಕವಾಗಿ ಕಲಿತೆ, ಅನುಭವಗಳ ಮೂಲಕವಾಗಿ ನಾನು ಕಲಿತೆ ದೇವರ ವಾಕ್ಯವನ್ನ. ಓ ನನ್ನ ಸಹೋದರನೇ, ಸಹೋದರಿಯೇ, ನಾವು ಅನೇಕ ವಿಧದಲ್ಲಿ ದೇವರ ವಾಕ್ಯವನ್ನ ಆಲಿಸುತ್ತೇವೆ, ಸಾರುವವರನ್ನ ಹುಡುಕಿ ಹೋಗುತ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಹುಡುಕಿ ಹೋಗುವುದಕ್ಕಿಂತ ಹೆಚ್ಚಾಗಿ ನನ್ನನ್ನು ನಾನು ಸರಿಪಡಿಸಿಕೊಳ್ಳುವುದು ಮುಖ್ಯವಾದದ್ದು. ಕೇವಲ ವಾಕ್ಯವನ್ನು ಹುಡುಕಿ ಹೋಗಿ ನನ್ನ ಜೀವಿತದಲ್ಲಿ ಬದಲಾವಣೆಯನ್ನು ಕಾಣದೆ ಹೋದರೆ ಏನು ಪ್ರಯೋಜನ? ಏನೂ ಪ್ರಯೋಜನವಿಲ್ಲ. ನನ್ನ ಜೀವಿತದಲ್ಲಿ ಮೊಟ್ಟ ಮೊದಲಿಗೆ ಅನುಭವಗಳಾಗಬೇಕು.
ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರೂ ಪ್ರಾರ್ಥಿಸುವವರು. ವಿಶ್ವಾಸ ಇಲ್ಲ ಎಂದು ಹೇಳಲಿಲ್ಲ, ಇಬ್ಬರು ಪ್ರಾರ್ಥಿಸುವವರು. ಒಂದು ದಿನ ಪ್ರತಿದಿನ ಗಂಡತಿಯು ಪ್ರಾರ್ಥಿಸ್ತಾ ಇರ್ತಾಳೆ, ಇತ್ತ ಗಂಡನು ಪ್ರಾರ್ಥಿಸ್ತಾ ಇರ್ತಾನೆ. ಒಂದು ದಿನ ಗಂಡ ಹೆಂಡತಿಯನ್ನ ಕರೀತಾನೆ, ಇಲ್ಲಿ ಬಾಮ, ಕುಳಿತುಕೋ ಎಂದು ತನ್ನ ಮುಂದೆ ಕುಳ್ಳಿರಿಸಿಕೊಳ್ಳುತ್ತಾನೆ. ಗಂಡ ಹೇಳುತ್ತಾನೆ, ನೀನು ಒಳ್ಳೆಯವಳು, ನೀನು ಕೆಟ್ಟವಳು ಎಂದು ನಾನು ಹೇಳುವುದಿಲ್ಲ. ನಿನಗೆ ಒಳ್ಳೆಯ ಸ್ವಭಾವಗಳಿದೆ, ನಿನ್ನಲ್ಲಿ ಕೆಟ್ಟತನವಿಲ್ಲ, ಪ್ರಾರ್ಥಿಸುತ್ತೀಯ, ಹೌದು. ಆದರೆ ಒಂದೇ ಒಂದು ಚಿಕ್ಕ ಭಿನ್ನಹ. ಏನದು ಎಂಬುದಾದರೆ, ನೀನು ಪ್ರಾರ್ಥಿಸುತ್ತಾ ಇದ್ದೀಯಾ, ದಿನಂಪ್ರತಿ ದೇವರ ವಾಕ್ಯವನ್ನು ಕೇಳುತ್ತೀಯಾ, ಬೆಳಿಗ್ಗೆ ಸಂಜೆ ಯೂಟ್ಯೂಬ್ ಅಲ್ಲಿ ಹಾಕಿ ನೀನು ಪ್ರಾರ್ಥನೆಯನ್ನು ಕೇಳುತ್ತೀಯಾ, ವಾಕ್ಯವನ್ನು ಕೇಳ್ತಾ ಇದೀಯಾ, ಸಂತೋಷ, ಕೇಳಬೇಡ ಅಂತ ಹೇಳುವುದಿಲ್ಲ. ಆದರೆ ಕೇಳುವುದಕ್ಕೆ ತಕ್ಕಾಗೆ ನೀನು ಜೀವಿಸ್ತಾ ಇಲ್ಲ. ಯಾಕೆ? ಗಂಡತಿಯನ್ನ ಗಂಡ ಕೇಳ್ತಾನೆ. ಈ ಹೇಳಿದ ತಕ್ಷಣ ಹೆಂಡತಿ ಹೇಳುತ್ತಾಳೆ, ನೀವು ಶುಭ ಸಂದೇಶನ ಸಾರ್ತಾ ಇದ್ದೀರಿ, ನೀವು ಪ್ರಾರ್ಥಿಸ್ತಾ ಇದ್ದೀರಿ, ನೀವು ಕೇಳ್ತಾ ಇದ್ದೀರಾ, ನೀವು ಕೇಳ್ತಾ ಇದ್ದೀರಾ. ನಿಮ್ಮಲ್ಲಿ ನಾನು ಎಷ್ಟೋ ಕೊರತೆಗಳನ್ನ ನೋಡ್ತಾ ಇದ್ದೇನೆ. ಕೊನೆಗೆ ಗಂಡ ಆಕೆಯನ್ನು ನೋಡುತ್ತಾನೆ, ನೋಡಿ ಹೇಳುತ್ತಾನೆ, ಕುಳಿತುಕೋ, ಇಲ್ಲಿ ಕುಳಿತುಕೋ. ಕುಳಿತುಕೊಂಡ ಮೇಲೆ ಗಂಡ ಹೇಳುತ್ತಾನೆ, ನೋಡು, ನೀನು ಪೀಠದ ಮುಂದೆ ಕುಳಿತುಕೊಂಡಿದ್ದೀಯಾ, ಈಗ ನಾನು ಹೇಳುವ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಎಂಬುದಾಗಿ ಕೇಳುತ್ತಾನೆ. ಗಂಡ ಕೇಳುತ್ತಾನೆ. ಗಂಡನಿಗೆ ತುಂಬಾ ಬೇಸರವಾಗ್ತದೆ, ಏನು ನನ್ನ ಪತ್ನಿ ಹೀಗೆ ಹೇಳಿದಳಲ್ಲ ಎಂಬುದಾಗಿ. ಗಂಡ ಸಮಾಧಾನವಾಗಿ ಹೆಂಡತಿಯನ್ನ ಕರೆದು ಕುಳ್ಳಿರಿಸಿ ಕೇಳ್ತಾನೆ, ಸರಿಯಮ್ಮ, ನೀನೊಂದು ಮಾತನ್ನು ಹೇಳಿದೆ ನನಗೆ, ನನ್ನಲ್ಲಿ ಎಷ್ಟೋ ಕೊರತೆಗಳುಂಟು ಎಂಬುದಾಗಿ. ಆಕೆ ಹೇಳ್ತಾಳೆ, ನಾನು ಹುಡುಕುತ್ತಾ ಇದ್ದೇನೆ, ನೀವೆಲ್ಲಿ ಯಾವಾಗ ಸಿಕ್ಕಿ ಬೀಳ್ತೀರಿ ಎಂಬುದಾಗಿ ನಾನು ಹುಡುಕುತ್ತಾ ಇದ್ದೇನೆ, ಯಾವ ಕ್ಷಣದಲ್ಲಿ ನೀವು ಸಿಕ್ಕಿ ಬೀಳುತ್ತೀರಿ ಎಂಬುದಾಗಿ ನಾನು ಹುಡುಕುತ್ತಾ ಇದ್ದೇನೆ. ನಾನು ಕಣ್ಣು ತೆರೆಯುವಾಗಲೇ ದೇವರು ಕಣ್ಣು ತೆರೆಯುತ್ತಾರೆ, ನಾನು ಕಣ್ಣು ಮುಚ್ಚುವಾಗ ದೇವರು ನನ್ನ ಜೊತೆ ಇರ್ತಾರೆ. ಆಕೆ ತನ್ನನ್ನು ಕುರಿತು ಹೇಳಲು ಪ್ರಾರಂಭಿಸುತ್ತಾಳೆ. ಒಂದು ದಿನ ದೇವರು ನನಗೆ ಎಲ್ಲವನ್ನು ತೋರಿಸಿಕೊಡ್ತಾರೆ, ನೀವು ಏನ್ ಮಾಡ್ತಾ ಇದ್ದೀರಿ ಎಂಬುದೆಲ್ಲವನ್ನು ನನಗೆ ತಿಳಿಯಪಡಿಸಿಕೊಡ್ತಾರೆ. ಆ ದಿನದವರೆಗೂ ನಾನು ಮೌನವಾಗಿರುತ್ತೇನೆ, ಅಲ್ಲಿಯ ತನಕ ನಾನೇನೂ ಮಾತನಾಡುವುದಿಲ್ಲ ಎಂಬುದಾಗಿ ಆಕೆ ಹೇಳುತ್ತಾಳೆ. ಗಂಡ ಕೇಳುತ್ತಾನೆ, ಅಮ್ಮ ಸರಿ, ಒಂದು ಮಾತು, ಏನೋ ನನ್ನ ತಪ್ಪುಗಳು ಏನೆಂಬುದನ್ನು ನೀನು ದಯವಿಟ್ಟು ತೋರಿಸಿಕೊಡ್ತೀಯಾ? ಗಂಡ ಕೇಳ್ತಾನೆ, ನನ್ನ ತಪ್ಪು ಏನೆಂಬುದನ್ನು ತೋರಿಸಿಕೊಡು, ನೀನು ಹೇಳಿದರೆ ನಾನು ತಿದ್ದುಕೊಳ್ಳಬಹುದಲ್ಲ ಎಂಬುದಾಗಿ. ಆಕೆ ಹೇಳ್ತಾಳೆ, ಸಮಯ ಬರುವಾಗ ಅದು ನಾನು ತಿಳಿಸ್ತೇನೆ ನಿಮಗೆ, ಅಲ್ಲಿ ತನಕ ನಾನು ಮೌನವಾಗಿರ್ತೇನೆ. ನಾನು ನನ್ನ ಮನಸ್ಸಿನಲ್ಲಿ ಎಲ್ಲವನ್ನ ದೇವರಿಗೆ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಹತ್ರ ಏನು ಹೇಳೋದಿಲ್ಲ, ಎಲ್ಲ ದೇವರಿಗೆ ಹೇಳ್ತಾ ಇದ್ದೀನಿ, ದೇವರಿಗೆಲ್ಲ ಗೊತ್ತು, ದೇವರು ನನಗೆ ಉತ್ತರವನ್ನು ಕೊಡುತ್ತಾರೆ ಎಂಬುದಾಗಿ ಆತನ ಪತ್ನಿ ಹೇಳುತ್ತಾಳೆ. ಪ್ರಿಯರಲ್ಲಿ, ನಾವಿಲ್ಲಿ ಚಿಂತಿಸತಕ್ಕಂಥದ್ದು ಒದ್ದೇನೆ. ನೋಡಿ, ತನ್ನ ಗಂಡನು ತನ್ನ ಪತ್ನಿಯಲ್ಲಿ ಕೇಳುತ್ತಾ ಇದ್ದಾನೆ, ನನ್ನ ತಪ್ಪು ಏನು ಎಂಬುದನ್ನು ತೋರಿಸು, ನಾನು ತಿದ್ದಿಕೊಳ್ಳುತ್ತೇನೆ ಎಂದು ಹೇಳುವಾಗ ಆಕೆ ಮಾತನಾಡುವ ಮಾತುಗಳ ಅರ್ಥವನ್ನು ನೋಡಿ. ಆಕೆ ಹೇಳುತ್ತಾಳೆ, ಎಲ್ಲ ದೇವರಿಗೆ ಗೊತ್ತು, ಎಲ್ಲ ದೇವರು ನೋಡ್ತಾ ಇದ್ದಾನೆ, ನಾನು ಏನು ಹೇಳುವುದಿಲ್ಲ, ಎಲ್ಲ ದೇವರಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ, ಸಮಯ ಬರುವಾಗ ನಾನು ತಿಳಿಸ್ತೇನೆ, ಒಂದು ದಿನ ನೀವು ನನಗೆ ಸಿಕ್ಕಿ ಬೀಳುತ್ತೀರಿ. ನೋಡಿ, ಕುಯುಕ್ತಿಯ ಮಾತುಗಳು. ಇಲ್ಲಿ ಪರಿವರ್ತನೆಗಾಗಿ ಕೇಳುವಾಗ ಅಲ್ಲಿ ಕುಯುಕ್ತಿಯ ಮಾತುಗಳು. ಪ್ರಿಯರೇ, ಇಲ್ಲಿ ನಾವು ಚಿಂತಿಸತಕ್ಕಂಥದ್ದು ಆ ಪತ್ನಿ ಕೆಟ್ಟವಳು ಎಂಬುದಾಗಿಯೋ ಅಥವಾ ಈ ಪತಿಯು ಒಳ್ಳೆಯವನು ಎಂಬುದಾಗಿ ಅಲ್ಲ. ಒಬ್ಬ ಮನುಷ್ಯನ ಜೀವಿತದಲ್ಲಿ ಪರಿವರ್ತನೆಗೆ ನಾವು ಕಾರಣವಾಗಬೇಕು ಹೊರತು ಗೊಂದಲಕ್ಕೆ ಕಾರಣವಾಗಬಾರದು. ಒಬ್ಬನ ತಪ್ಪನ್ನು ತೋರಿಸಬೇಕಾದರೆ ಬುದ್ಧಿವಂತಿಕೆ ಬೇಕು. ಒಬ್ಬ ತಪ್ಪನ್ನು ಪರಿವರ್ತಿಸಬೇಕು ಅಂದ್ರೆ ಬುದ್ಧಿವಂತಿಕೆ ಬೇಕು. ಬರೀ ನಾನು ಪ್ರಾರ್ಥನೆ ಮಾಡಿ ಕುಳಿತುಕೊಳ್ತೇನೆ, ದೇವರು ನನಗೆ ತೋರಿಸ್ತಾರೆ, ನನ್ನ ಕಣ್ಣುಗಳು ಮುಚ್ಚಿದ್ರು ದೇವರು ಕಣ್ಣು ತೆರೆದುಕೊಂಡಿರ್ತಾರೆ, ಇಲ್ಲ.
ಅಜ್ಞಾನದ ಮಾತುಗಳು ನಮ್ಮ ಜೀವಿತದಲ್ಲಿ ನಾವು ನೋಡುತ್ತೇವೆ. ಸತ್ಯವನ್ನ ತುಳಿದು ಬಿಡುತ್ತೇವೆ. ನಾವಾಗಿ ನಾವೇ ಒಂದು ಕಾರ್ಯವನ್ನ ಕ್ರಿಯೇಟ್ ಮಾಡುತ್ತೇವೆ. ನಾವಾಗಿ ನಾವೇ ವಿಷಯಗಳನ್ನ ಕ್ರಿಯೇಟ್ ಮಾಡುತ್ತೇವೆ. ಒಂದು ವ್ಯಕ್ತಿಯನ್ನು ಸಿಕ್ಕಿಸುವುದಕ್ಕಾಗಿ, ಒಂದು ವ್ಯಕ್ತಿಯಲ್ಲಿ ಭಯ ಹುಟ್ಟಿಸುವುದಕ್ಕಾಗಿ, ಒಂದು ವ್ಯಕ್ತಿಯನ್ನು ಬ್ಲಾಕ್ ಮೇಲ್ ಮಾಡುವುದಕ್ಕಾಗಿ, ಒಂದು ವ್ಯಕ್ತಿಯನ್ನು ತನ್ನ ಕೈ ವಶಕ್ಕೆ ತೆಗೆದುಕೊಳ್ಳುವುದಕ್ಕಾಗಿ ಅನೇಕ ವಿಧವಾದ ಸುಳ್ಳು ಪುರಾವೆಗಳನ್ನು ಇಡುತ್ತೇವೆ. ಅಲ್ಲಿ ಏನು ಸಂಭವಿಸುತ್ತದೆ? ಕೇವಲ ಅಜ್ಞಾನದ ಜೀವನ ಮಾತ್ರವಿರುತ್ತದೆ ಅಷ್ಟೇ. ಅಲ್ಲಿ ನೋಡಿ, ಆ ದಂಪತಿಗಳಿಬ್ಬರ ಮಧ್ಯೆ ನೋಡುವಾಗ ಇಲ್ಲಿ ಹೇಗೆ ತಾನೇ ಆ ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸಲು ಸಾಧ್ಯ? ಹೇಗೆ ಆಕೆಯೊಡನೆ ಆತನು ಪ್ರೀತಿಯನ್ನು ವ್ಯಕ್ತಪಡಿಸಲು ಸಾಧ್ಯ? ತನ್ನ ಗಂಡನನ್ನು ನೋಡಿ ಅವಳು ಬರೀ ಕೊರತೆಗಳನ್ನೇ ಹೇಳುವುದಾದರೆ ಆ ಗಂಡನಿಗೆ ತನ್ನ ಹೆಂಡತಿಯ ಮೇಲೆ ಹೇಗೆ ಒಳ್ಳೆಯ ಅಭಿಪ್ರಾಯವಾಗಲಿ ಪ್ರೀತಿಯಾಗಲಿ ಉಲ್ಪಣವಾಗಲು ಸಾಧ್ಯ? ಆಕೆಯು ಸಾಯುವ ತನಕ ಬರೀ ಕೊರತೆಗಳನ್ನೇ ಹುಡುಕಿ, ಕೊರತೆಗಳನ್ನು ತೋರಿಸದೆ ಕೇವಲ ಆ ಕೊರತೆಗಳನ್ನ ಮನಸ್ಸಲ್ಲಿ ಬರುವಂತ ಕೆಟ್ಟ ಆಲೋಚನೆಗಳನ್ನೆಲ್ಲವನ್ನು ಮೆಲುಕು ಹಾಕಿ ತನ್ನ ಗಂಡನನ್ನ ತನ್ನ ಕಾಲಿನ ಕೆಳಗೆ ಇಡಲು ಅವಳು ಯತ್ನಿಸುವಂತಹ ಸಂದರ್ಭಗಳಲ್ಲಿ ಹೇಗೆ ಪತಿ ಪತ್ನಿಯರ ಜೀವಿತದಲ್ಲಿ ಸಮಾಧಾನ ಉಂಟಾಗುತ್ತದೆ, ಸಂತೋಷ ಉಂಟಾಗುತ್ತದೆ? ಏನು ಕಾರಣ? ಅಜ್ಞಾನ ಅಂದರೆ ನಾವು ಕೇಳುವ ವಾಕ್ಯಗಳು ನಮ್ಮ ಹೃದಯದಲ್ಲಿ ಹೋಗುತ್ತಾ ಇಲ್ಲ. ನಾವು ಆಲಿಸುವಂತಹ ಧ್ಯಾನಗಳು ನಮ್ಮ ಹೃದಯವನ್ನು ಪ್ರವೇಶಿಸುತ್ತಾ ಇಲ್ಲ. ಕೇವಲ ಈ ಕಿವಿಯಿಂದ ಕೇಳಿದಂತ ನಾವು ಈ ಕಿವಿಯಿಂದ ಅದನ್ನು ಬಿಟ್ಟು ಬಿಡುತ್ತಾ ಇದ್ದೇವೆ. ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ನಾವು ಬಿಟ್ಟು ಬಿಡುತ್ತಾ ಇದ್ದೇವೆ. ಹೌದು ಸಹೋದರನೇ, ಸಹೋದರಿಯೇ, ಕಳೆದ ದಿನ ಒಂದು ಕುಟುಂಬವನ್ನು ನಾನು ಸಂಧಿಸಿದೆ. ಆ ಕುಟುಂಬದಲ್ಲಿ ಪತಿ ಪತ್ನಿ ಇಬ್ಬರು ಸಹ ಇದ್ದಾರೆ. ಆ ಇಬ್ಬರ ಸಂಭಾಷಣೆಯನ್ನು ನೋಡುವಾಗ ನನಗೆ ಅತೀವ ಸಂತೋಷವಾಯಿತು. ಬೇರೆ ಏನೂ ಇಲ್ಲ. ಅವರು ಪ್ರತಿದಿನವೂ ದೇವರ ವಾಕ್ಯವನ್ನು ಆಲಿಸುತ್ತಾರೆ. ಪ್ರತಿದಿನವೂ ದೇವರ ವಾಕ್ಯವನ್ನು ಆಲಿಸುತ್ತಾರೆ. ಈ ಬೆಳಗಿನ ಜಾವದಲ್ಲೂ ಮಧ್ಯಾಹ್ನದಲ್ಲೂ ಸಂಜೆ ಆ ದಿನದಲ್ಲಿ ಏನಾದರೂ ಒಂದು ಮನಸ್ತಾಪ ಬರುವಾಗ ಪತ್ನಿ ಹೇಳುತ್ತಾಳೆ ತನ್ನ ಪತಿಗೆ, ನೋಡಿ, ದೇವರ ವಾಕ್ಯವನ್ನು ನೀವು ಈಗ ತಾನೇ ಕೇಳಿದ್ದೀರಿ, ಇವತ್ತು ಕೇಳಿದ್ದೀರಿ. ವಾಕ್ಯ ಏನ್ ಹೇಳಿತ್ತು? ನಾವು ವಾಕ್ಯವನ್ನು ಕೇಳ್ತಾ ಇದ್ದೇವೆ, ಅದರ ವಾಕ್ಯದ ಪ್ರಕಾರವಾಗಿ ನಾವು ನಡೀತಾ ಇದ್ದೇವಾ? ನೋಡಿ, ನೀವು ಹೇಗೆ ಕೋಪ ಮಾಡ್ತಾ ಇದ್ದೀರಿ. ಇತ್ತ ಹೇಳ್ತಾಳೆ, ಹೆಂಡತಿಗೆ ಹೇಳ್ತಾನೆ, ಹೆಂಡತಿ ಗಂಡನಿಗೆ ಹೇಳ್ತಾನೆ, ಹೇಗೆ ನೀವು ಕೋಪ ಮಾಡ್ತಾ ಇದ್ದೀರಿ, ಹೇಗೆ ಮಾತನಾಡ್ತಾ ಇದ್ದೀರಿ. ಇತ್ತ ಗಂಡ ಹೇಳ್ತಾನೆ, ನೀನು ದೇವರ ವಾಕ್ಯವನ್ನು ಕೇಳುತ್ತಾ ಇಲ್ಲವೇ, ಯಾಕೆ ನೀನು ಕ್ಷಮೆ ಕೊಡುತ್ತಾ ಇಲ್ಲ, ಯಾಕೆ ನೀನು. ಪ್ರಿಯರೇ, ಪರಸ್ಪರ ಹೊಂದಾಣಿಕೆ. ಅವರು ಹೇಳ್ತಾರೆ, ಬ್ರದರ್, ನಾವು ಪ್ರತಿದಿನ ಒಂದು ದಿನ ತಪ್ಪದೆ ದೇವರ ವಾಕ್ಯವನ್ನು ನಾವು ಕೇಳುತ್ತೇವೆ. ಆದರೆ ಕೇಳುವಾಗ ನಾವು ಸಂಜೆ ಆಗುವಷ್ಟರಲ್ಲಿ ಸಂಧಿಸುವಾಗ ಈ ದೇವರ ವಾಕ್ಯವನ್ನು ಮುಂದಿಟ್ಟು ಹೇಳುತ್ತೇವೆ, ಮುಂದಿಟ್ಟು ಮಾತನಾಡುತ್ತಾ ನಾವು ಸಂಧಾನವಾಗುತ್ತೇವೆ. ಈ ದೇವರ ವಾಕ್ಯವು, ನಾವು ಕೇಳುವಂತ ದೇವರ ವಾಕ್ಯವು ನಮ್ಮ ಕುಟುಂಬಕ್ಕೆ ಅತೀವ ಆಶೀರ್ವಾದವನ್ನು ತಂದುಕೊಟ್ಟಿದೆ. ಪತಿ ಪತ್ನಿಯರಾದ ನಮ್ಮಲ್ಲಿ ಯಾವ ವಿಧವಾದ ಜಗಳಗಳು ಬಂದರೂ, ಸಮಸ್ಯೆಗಳು ಬಂದರೂ, ಸಂಶಯಗಳು ಬಂದರೂ ನಾವು ದೇವರ ವಾಕ್ಯವನ್ನು ವಿಮರ್ಶೆ ಮಾಡಿ ಅಲ್ಲಿ ನಾವು ಬದಲಾವಣೆಯಾಗುತ್ತೇವೆ ಎಂಬುದಾಗಿ. ಇಂದಿನ ದಿನ ಬೆಳಗಿನ ಜಾವದಲ್ಲಿ ಒಂದು ಕರೆ ನಾನು ಕೇಳಿದೆ. ದಿನಪ್ರತಿ ವಚನವನ್ನು ನೀವು ಕೇಳುತ್ತಾ ಇದ್ದೀರಿ, ಈ ವಚನ ನಿಮಗೆ ಯಾವ ಅನುಭವವನ್ನು ಕೊಡುತ್ತದೆ? ಅವರು ಹೇಳಿದರು, ಬ್ರದರ್, ಒಂದು ದಿನ ನಾನು ವಾಕ್ಯವನ್ನು ಕೇಳದೆ ಹೋದರೆ ನನ್ನ ಜೀವಿತವು ಅವತ್ತು ಏನೋ ಕತ್ತಲೆ ಕವಿಯುತ್ತದೆ. ನನಗೆ ಸಮಾಧಾನವಿರುವುದಿಲ್ಲ, ಸಂತೋಷವಿರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ಯಾವಾಗ ವಾಕ್ಯವನ್ನು ಕೇಳುತ್ತೇನೆ, ಯಾವಾಗ ವಾಕ್ಯವನ್ನು ಕಳುಹಿಸುತ್ತೀರಿ ಎಂಬುದಾಗಿ ನಾನು ಕಾದು ಕುಳಿತುಕೊಂಡಿರುತ್ತೇನೆ. ಯಾಕೆಂದರೆ ಪ್ರತಿ ದಿನದಲ್ಲಿ ನಾನು ಧ್ಯಾನಿಸುವ ವಾಕ್ಯವು ನನ್ನನ್ನು ಕುರಿತಾಗಿಯೇ ಮಾತನಾಡುತ್ತದೆ, ನನ್ನ ಜೀವಿತವನ್ನು ಕುರಿತಾಗಿಯೇ ಮಾತನಾಡುತ್ತದೆ. ಪ್ರಿಯ ನೋಡಿ, ದೇವರ ವಾಕ್ಯದ ಅನುಭವ. ಅಲಕ್ಷ್ಯ ಮಾಡಬೇಡ ಸಂಭಾಷಣೆಯನ್ನು. ಬುದ್ಧಿವಂತನ ಸಂಭಾಷಣೆ. ಬುದ್ಧಿವಂತ ಇಲ್ಲಿ ಬ್ರದರ್ ರಜಾರಿ ಅಲ್ಲ, ಪವಿತ್ರಾತ್ಮರು. ಇಲ್ಲಿ ಬುದ್ಧಿವಂತ ರಜಾರಿ ಅಲ್ಲ, ಯೇಸು ಸ್ವಾಮಿ. ಯಾಕಂದ್ರೆ ಈ ವಾಕ್ಯಗಳು ನನ್ನದಲ್ಲ, ದೇವರ ವಾಕ್ಯಗಳು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಅಲಕ್ಷ್ಯ ಮಾಡಬೇಡ, ಮನನ ಮಾಡು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಆದರೆ ನಮ್ಮ ಜೀವಿತವನ್ನು ಪರಿಶೀಲಿಸಿಕೊಳ್ಳುವಾಗ ನಾವು ಎಷ್ಟರ ಮಟ್ಟಿಗೆ, ಪ್ರಿಯರೇ, ನನಗೆ ಚೆನ್ನಾಗಿ ಜ್ಞಾಪಕ ಉಂಟು. ನಾನು SSLC ಓದಬೇಕಾದ್ರೆ ಹೈಸ್ಕೂಲಲ್ಲಿ SC ಮಾಸ್ಟರ್ ಅಂತೇಳಿ ಒಬ್ಬರಿದ್ದರು.
ಅವರು ನಮಗೆ ಈ ಹಳೆಗನ್ನಡವನ್ನು ಕಲಿಸಿಕೊಡ್ಲಿಕ್ಕೆ ಬರ್ತಾ ಇದ್ರು. ಹಳೆಗನ್ನಡವನ್ನು ಕಲಿಸಿಕೊಡ್ಲಿಕ್ಕೆ ಬರ್ತಾ ಇದ್ರು. ಅವರ ಸೆಷನ್ 1 ಗಂಟೆ ಇರ್ತಾ ಇತ್ತು. ಆದ್ರೆ 1 ಗಂಟೆಯಲ್ಲಿ 45 ನಿಮಿಷಗಳು ಅವರು ಬರೀ ಬುದ್ಧಿವಾದಗಳನ್ನೇ ಹೇಳ್ತಾ ಇದ್ರು, ಬುದ್ಧಿ ಮಾತುಗಳನ್ನೇ ಹೇಳ್ತಾ ಇದ್ರು. ನೀವು ಹೇಗೆ ಜೀವಿಸಬೇಕು, ತಂದೆಯನ್ನು ಹೇಗೆ ಪ್ರೀತಿಸಬೇಕು, ತಾಯಿಯನ್ನು ಹೇಗೆ ಪ್ರೀತಿಸಬೇಕು, ನೀವು ಕೆಟ್ಟದ್ದು ಮಾಡಬಾರ್ದು, ಬೀಡಿ ಕುಡಿಬಾರ್ದು, ಸಿಗರೆಟ್ ಸೇದಬಾರ್ದು, ಇಸ್ಪೀಟ್ ಆಡಬಾರ್ದು, ಹೇಳಿದ ಮಾತನ್ನ ಕೇಳಬೇಕು, ಗುರಿಯರನ್ನ. ಪ್ರಿಯರೇ, ಅವರು ಬರುವಾಗ ನಾನು ಅವರ ಬರುವಿಕೆಗಾಗಿ ಕಾದು ಕುಳಿತುಕೊಳ್ಳುತ್ತಾ ಇದ್ದೆ. ಸತ್ಯ ಹೇಳ್ತಾನೆ, ಇವತ್ತು ಅವರು ಸತ್ತು ಸ್ವರ್ಗದಲ್ಲಿ ಇರ್ತಾರೆ. ಖಂಡಿತವಾಗಿ ಅವರು ಸತ್ತು ಸ್ವರ್ಗದಲ್ಲಿದ್ದಾರೆ. ಇವತ್ತು ನನ್ನ ಜೀವಿತದಲ್ಲಿ ಎಷ್ಟೋ ವಿಷಯಗಳು ನಾನು ಬದಲಾವಣೆಯಲ್ಲಿ ಜೀವಿಸ್ತಾ ಇದ್ದೇನೆ ಅಂದ್ರೆ ನನ್ನ ಮಾಸ್ಟರ್. ಯಾಕಂದ್ರೆ ಅವರು ಹೇಳಿದಂತ ಮಾತುಗಳು ಇಂದಿಗೂ ಸಹ ಅವರ ಶಬ್ದವು ನನ್ನ ಕಿವಿಯಲ್ಲಿದೆ. ಅವರು ಹೇಳುತ್ತಿದ್ದಂತ ಒಂದೊಂದು ಬುದ್ಧಿ ಮಾತುಗಳು ಯಾಜಕರಿಂದ ನಾನು ಅಷ್ಟು ಕೇಳಲಿಲ್ಲ, ದೇವಾಲಯದಿಂದ ನಾನು ಅಷ್ಟು ಬುದ್ಧಿವಾದವನ್ನು ಕೇಳಲಿಲ್ಲ, ಆ SC ಮಾಸ್ಟರ್ನ ಮೂಲಕವಾಗಿ ನಾನು ಕೇಳಿದೆ. ಪ್ರತಿಯೊಂದು ದಿನದಲ್ಲಿ 1 ವರ್ಷಗಳ ಕಾಲ ಅವರು ನನ್ನ ಮುಂದೆ ಇರುವಾಗ, ಆ 1 ವರ್ಷಗಳ ಕಾಲದಲ್ಲಿ 1 ಗಂಟೆ ಅವರ ಕ್ಲಾಸ್ನಲ್ಲಿ 40-45 ಬುದ್ಧಿವಾದಗಳನ್ನು ಹೇಳದಂತ ಮಾತಿಲ್ಲ, ದಿನಗಳಿಲ್ಲ, ಸಮಯವಿಲ್ಲ. ಶಾಲೆಗೆ ಬರುವುದರ ಮೂಲಕವಾಗಿ, ನಾವು ತಪ್ಪಿಸಿಕೊಳ್ಳುವಾಗ, ಅಥವಾ ನಾವು ಕಳ್ಳ ಅಟೆಂಡೆನ್ಸ್ಗೆ ಹೋಗುವಾಗ, ಅಲ್ಲಿ ಶಾಲೆಯಲ್ಲಿ ಸಭ್ಯತೆ ಇಲ್ಲದೆ ನಡೆದುಕೊಳ್ಳುವಾಗ, ಅಂಕಗಳು ಕಡಿಮೆ ಬರುವಾಗ ಎಷ್ಟು ಸುಂದರವಾಗಿ ನಮ್ಮ ಮೊಡನೆ ಮಾತನಾಡುತ್ತಾ ಇದ್ದಾರೆ ಅಂದರೆ ಅವರು ಹೇಳುವುದನ್ನು ಕೇಳಿ ನಾವು ಯತಿಯಾಗಿ ಓದಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದು. ಓದಲಿಕ್ಕೆ ಆಗ್ತಾ ಆದರೂ ಪ್ರಯತ್ನ ಪಡಿಸ್ತಾ ಇದ್ದು. ಕಾರಣ ಆ ಬುದ್ಧಿವಂತಿಕೆಯ ಮಾತುಗಳನ್ನು ಮನನ ಮಾಡಿದ ಕಾರಣವಾಗಿ. 2ನೇ ಹಂತದಲ್ಲಿ ನಾವು ನೋಡುವುದಾದರೆ, ನನ್ನ ಪ್ರಾಯದ ಚಿಕ್ಕ ಪ್ರಾಯ, 5 ವರ್ಷ ಪ್ರಾಯ, ಪ್ರಿಯರೇ, 4-5 ವರ್ಷ ಪ್ರಾಯ. ನನಗೆ ಜನ್ಮ ಕೊಟ್ಟಂತ ತಾಯಿ ನನ್ನನ್ನು ದೇವಾಲಯದಲ್ಲಿಯೇ ಬೆಳೆಸಿದವರು. ಪ್ರತಿದಿನ ಬಲಿಪೂಜೆ, ಪ್ರಾರ್ಥನೆ, ಬಲಿಪೂಜೆಗೆ ಹೋಗ್ಲೇಬೇಕು, ಇಲ್ಲಾಂದ್ರೆ ಪೆಟ್ಟು, ಕನ್ಯಾಸದಿಂದ ಪೆಟ್ಟು. ಮನೆಯಲ್ಲಿ ಪ್ರಾರ್ಥನೆ ಮಾಡಲೇಬೇಕು, ಜಪ್ಸರ ಮಾಡಲೇಬೇಕು. ಹೇಗೆ? ಮಂಡಿ ಊರಿಯೇ ಪ್ರಾರ್ಥಿಸ್ಬೇಕು, ಇಲ್ಲಾಂದ್ರೆ ಊಟ ಕೊಡೋದಿಲ್ಲ. ಜಪ್ಸರ ಮಾಡಿದ್ರೆ ಊಟ ಕೊಡೋದಿಲ್ಲ ಅಂತ ಹೇಳೋರು. ಭಯ, ಊಟ ಸಿಗೋದಿಲ್ಲ ಅಂತೇಳಿ ನಾವು ಜಪ್ಸರ ಮಾಡ್ತಾ ಇದ್ದು. ಸಿಸ್ಟರ್ಸ್ಗಳಿಗೆ ಭಯ ಪಟ್ಕೊಂಡು ನಾವು ಪೂಜೆಗೆ ಹೋಗ್ತಾ ಇದ್ದು. ಅವತ್ತು ಭಯದಿಂದ ಅವರು ನುಡಿದಂತಹ ಬೋಧನೆಗಳ ನಿಮಿತ್ತವಾಗಿ, ಅವರು ಹೇಳಿದಂತಹ ಬುದ್ಧಿ ಮಾತುಗಳನ್ನು ಆಲಕ್ಷ್ಯ ಮಾಡದೆ ಭಯದಿಂದ ಅಂದು ನಾವು ಮುನ್ನಡೆದ ಕಾರಣ ಇಂದು ನಿಮ್ಮ ಮುಂದೆ ನಾನೊಬ್ಬ ಶುಶ್ರೂಷಕನಾಗಿ, ಶುಭ ಸಂದೇಶ ಸಾರುವನಾಗಿ, ಬೋಧಕನಾಗಿ, ಸ್ವರ್ಗೀಯ ಯಾತ್ರೆಯನ್ನು ಮುನ್ನಡೆಸುವ ಒಬ್ಬ ಸೇವಕನಾಗಿ ನಿಮ್ಮ ಮುಂದೆ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಬುದ್ಧಿ ಮಾತುಗಳು, ಶಾಲೆಯಲ್ಲಿನ ಬುದ್ಧಿ ಮಾತುಗಳು, ದೇವಾಲಯದಲ್ಲಿನ ಬುದ್ಧಿ ಮಾತುಗಳು, ಗುರು ಹಿರಿಯರ ಬುದ್ಧಿ ಮಾತುಗಳು ನಮ್ಮನ್ನು ಜ್ಞಾನಾರ್ಜನೆಗೆ ಕೊಂಡು ಹೋಗುತ್ತದೆ. ಈ ಬುದ್ಧಿ ಮಾತುಗಳೆಲ್ಲವೂ ಎಲ್ಲಿಂದ ಬಂದಿದೆ? ಎಲ್ಲವೂ ದೈವ ವಾಕ್ಯದಿಂದ ಉಲ್ಪಣವಾಗಿದೆ. ಒಳಿತೆಲ್ಲವೂ ದೇವರ ವಾಕ್ಯದಿಂದ ತುಂಬಿರುವಂತದ್ದು. ನೀನು ಸುಳ್ಳು ಹೇಳಬೇಡ ಆದ್ರೂ ಅದು ದೇವರ ವಾಕ್ಯ. ನೀನು ಮೋಸ ಮಾಡಬೇಡ ಅಂದ್ರೆ ದೇವರ ವಾಕ್ಯ. ವ್ಯಭಿಚಾರ ಮಾಡಬೇಡ ಅಂದ್ರೆ ದೇವರ ವಾಕ್ಯ. ಕಳ್ತನ ಮಾಡಬೇಡ ಅಂದ್ರೆ ದೇವರ ವಾಕ್ಯ. ತಂದೆ ತಾಯಿನ ಗೌರವಿಸುವುದ್ರೆ ದೇವರ ವಾಕ್ಯ. ಕೆಟ್ಟದನ್ನ ಮಾಡಬೇಡ ಅಂದ್ರೆ ದೇವರ ವಾಕ್ಯ. ಪಾಪ ಮಾಡಬೇಡ ಅಂದ್ರೆ ದೇವರ ವಾಕ್ಯ. ದೇವರ ವಾಕ್ಯವಲ್ಲದ ಯಾವುದು ಬುದ್ಧಿ ಮಾತುಗಳಿಲ್ಲ. ಪ್ರಿಯನ ತುಂಬಾ ಆಳವಾಗಿ ಚಿಂತಿಸಬೇಕು. ಎಷ್ಟೋ ಜನ ಪರಿಹಾಸ್ಯ ಮಾಡುತ್ತಾರೆ, ನನಗೆ ಗೊತ್ತು. ನಾನು ನೇರವಾಗಿ ಹೇಳುತ್ತೇನೆ, ನನ್ನ ಮನೆಯಲ್ಲಿ ತೆಗೆದುಕೊಳ್ಳುವುದಾದ್ರೆ, ನನ್ನ ಕುಟುಂಬದಲ್ಲಿ ತೆಗೆದುಕೊಳ್ಳುವುದಾದ್ರೂ ಸಹ ದೇವರ ವಾಕ್ಯನ ನಿರ್ಲಕ್ಷ್ಯ ಮಾಡುತ್ತಾರೆ. ಅದು ತಪ್ಪು ಎಂದು ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹೆಂಡತಿಗೆ ದೇವರ ವಾಕ್ಯ ಅಂದ್ರೆ ಆಗುವುದಿಲ್ಲ. ನಾನು ಸಾರುವ ವಾಕ್ಯ ಅಂದ್ರೆ ಅವಳಿಗೆ ಇಳಿಸುವುದಿಲ್ಲ. ನಾನು ತಪ್ಪು ಎಂದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಲವಾರು ವಿಧದಲ್ಲಿ ನಾನು ಅದನ್ನ ಯೋಚನೆ ಮಾಡಬಹುದು. ಒಂದು ಭಾಷಾ ಸಮಸ್ಯೆ ಎಂದು ಯೋಚನೆ ಮಾಡಬಹುದು, ಅಥವಾ ನನ್ನಲ್ಲಿರುವ ಯಾವುದೋ ಒಂದು ಕೊರತೆ ಎಂಬುದಾಗಿ ಯೋಚನೆ ಮಾಡಬಹುದು, ಅಥವಾ ಅವಳಿಗೆ ಕೇಳಲಿಕ್ಕೆ ಇಷ್ಟ ಇಲ್ಲ ಎಂಬುದಾಗಿ ನಾನು ಹೇಳಬಹುದು. ಎಲ್ಲರ ವಾಕ್ಯಗಳನ್ನು ಕೇಳುತ್ತಾಳೆ, ಎಲ್ಲರ ಬೋಧನೆಗಳನ್ನು ಕೇಳುತ್ತಾರೆ. ನನ್ನ ಬೋಧನೆಯನ್ನು ಕೇಳಲು ಇಷ್ಟಪಡುವುದಿಲ್ಲ. ಏನು ಮಾಡಲು ಸಾಧ್ಯ? ಒಡೆಯಲು ಸಾಧ್ಯವೇ? ತೆಗಳಲು ಸಾಧ್ಯವೇ? ಬಹಿಷ್ಕರಿಸಲು ಸಾಧ್ಯವೇ? ಇಲ್ಲ. ಮಕ್ಕಳು ನಿರ್ಲಕ್ಷ್ಯ ಮಾಡುತ್ತಾರೆ, ಕೇಳುವುದಿಲ್ಲ. ಕೇಳಬೇಡ, ಕೇಳುವುದಿಲ್ಲ.
ಬೈಯಲು ಸಾಧ್ಯವೇ? ತಿರಸ್ಕರಿಸಲು ಸಾಧ್ಯವೇ? ಅವರನ್ನು ಸಾಕಿ ಸಲಹುವುದನ್ನು ನಿಲ್ಲಿಸಲು ಸಾಧ್ಯವೇ? ಇಲ್ಲ. ಅಲ್ಲಿ ತಪ್ಪಾಗಿ ಚಿಂತಿಸುವುದರಿಂದ ಏನು ಪ್ರಯೋಜನವಿಲ್ಲ. ಅವರವರ ಜ್ಞಾನಾರ್ಜನೆ ದೇವರು ಒಬ್ಬೊಬ್ಬ ಮನುಷ್ಯನಿಗೂ ಒಂದು ತಕ್ಕ ಸಮಯವನ್ನು ಕೊಟ್ಟಿರುತ್ತಾರೆ. ಈಗ ಧ್ಯಾನ ಮಂದಿರಕ್ಕೆ ಹೋಗ್ತೇವೆ, ಎಷ್ಟೋ ಪ್ರಬೋಧಕರು ಶುಭ ಸಂದೇಶವನ್ನು ಸಾರುತ್ತಾರೆ. ಧ್ಯಾನ ಮಂದಿರಕ್ಕೆ ಪರಿವರ್ತನೆಗಾಗಿ ಗಂಡ ಕಳಿಸ್ತಾನೆ ಹೆಂಡತಿಯನ್ನ, ಹೆಂಡತಿ ಕಳಿಸ್ತಾರೆ ಗಂಡನನ್ನ, ತಂದೆ ತಾಯಿ ಕಳಿಸ್ತಾರೆ ಮಕ್ಕಳನ್ನ, ಮಿತ್ರರನ್ನ ಕಳಿಸ್ತಾರೆ. ಅಲ್ಲಿ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ, ಹೇಗಿದ್ದಾರೆ ಹಾಗೆ ಇರ್ತಾರೆ. ಮಾತ್ರವಲ್ಲ, ಎಷ್ಟೋ ಜನ ಹೋಗಿ ಬಂದ ಮೇಲೆ ಇನ್ನೂ ಎಷ್ಟೋ ಬದಲಾವಣೆಯನ್ನು ಆಗ್ಬಿಡ್ತಾರೆ, ಇನ್ನೂ ಕೆಟ್ಟ ಜೀವನಕ್ಕೆ ಹೋಗ್ಬಿಡ್ತಾರೆ. ಏನು ಕಾರಣ? ಇಲ್ಲಿ ಯಾರನ್ನು ತಿರಸ್ಕರಿಸುವಂತಿಲ್ಲ. ಈಗ ಎಷ್ಟೋ ಜನ ಶುಭ ಸಂದೇಶವನ್ನ, ಈ ಸ್ವರ್ಗೀಯ ಯಾತ್ರೆ ಧ್ಯಾನವನ್ನ ಕೇಳ್ತಾ ಇದ್ರು. ಅಯ್ಯೋ, ಜೀವವಾಗಿ ಒಂದು ದಿನ ಕೇಳಲಿಲ್ಲ ಅಂದ್ರೆ ಹುಚ್ಚಿಡ್ದಂಗ ಆಗ್ತಾ ಇದ್ರು. ಅವರಲ್ಲಿ ಇಂಟರ್ನೆಟ್ ಪ್ಯಾಕ್ ಇಲ್ಲ ಅಂದ್ರೆ ತಲೆ ಕೆಟ್ಟೋಗಿ ಜಗಳ ಮಾಡ್ತಾ ಇದ್ರು. ವಾಕ್ಯ ಕೇಳಬೇಕು, ಅಯ್ಯೋ ವಾಕ್ಯದ ಸಮಯ. ಹಲವಾರು ವರ್ಷಗಳ ಜೊತೆಗಳಲ್ಲಿ ಹಲವಾರು ಜನ, ಒಬ್ಬರಿಬ್ಬರಲ್ಲ, ಕೇಳಿ ಬಂದವರೆಲ್ಲರೂ ಹೇಳಲು ಪ್ರಾರಂಭಿಸಿದರು, ಬಿಟ್ಟಗಲಿದರು. ಕೇಳಬೇಡಿ ವಾಕ್ಯ ಎಂದು ಹೇಳಿ ಕೇಳಿದಂತಹ ಜೀವನವೇ ಬದಲಾವಣೆ ಹೊಂದಂತಹ ಜೀವನವೇ. ಸಾಕಷ್ಟು ಅನುಭವಗಳನ್ನ, ದೈವಾನುಭವಗಳನ್ನು ಪಡೆದುಕೊಂಡವರೇ ಹೇಳಲು ಪ್ರಾರಂಭಿಸಿದರು, ನೀವು ವಾಕ್ಯವನ್ನು ಕೇಳಬೇಡಿ, ನೀವು ಅಡಾಪ್ಗಾಡ್ನ ಕೇಳಬೇಡಿ. ಅವರು ಕೇಳೋದನ್ನು ನಿಲ್ಲಿಸಿದರು, ಮತ್ತೊಬ್ಬರನ್ನ ಕೇಳೋದನ್ನು ಸಹ ನಿಲ್ಲಿಸಿದರು. ಅದರಿಂದ ನಾವು ಅವರನ್ನ ತಪ್ಪು ಹೇಳಲು ಸಾಧ್ಯವೇ? ಖಂಡಿತವಾಗಿ ಇಲ್ಲ. ಕಾಲವೊಂದು ಬರುವುದು, ಕಾಲವು ನಮಗೆ ಉತ್ತರ ಕೊಡುವುದು. ಒಬ್ಬ ವ್ಯಕ್ತಿಯ ಪರಿವರ್ತನೆ ಒಂದೇ ಒಂದು ಪ್ರಬೋಧನೆಯಿಂದ ಮಾತ್ರ ಅಲ್ಲ ಆಗುತ್ತದೆ ಸಾಧ್ಯ. ಆದರೆ ಕಾಲವು ಪರಿಪಕ್ವವಾಗುವವರೆಗೂ ಯಾವ ವ್ಯಕ್ತಿಯು ಪರಿವರ್ತನೆ ಹೊಂದಲು ಸಾಧ್ಯವಿಲ್ಲ. ಒಂದು ಪಕ್ಷ ನಾನು ಹೇಳಿದಂತೆ, ನೀವು ಹೇಳಿದಂತೆ, ನಾನು ಸಾರಿದಂತೆ, ಪ್ರಬೋಧಕರು ಸಾರಿದಂತೆ ಎಲ್ಲರೂ ಕಿವಿಗೊಟ್ಟು ಕೇಳಿದ ತಕ್ಷಣ ಒಂದೇ ದಿನದಲ್ಲಿ ಎಲ್ಲರೂ ಪರಿವರ್ತನೆ ಹೊಂದಬಹುದಾಗಿತ್ತು. ಆದರೆ ಅದು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯು ಪರಿವರ್ತನೆ ಹೊಂದೋದಕ್ಕೆ ಒಂದು ಕಾಲವಿದೆ, ಒಂದು ಸಮಯವಿದೆ. ಅವನ ಕಣ್ಣುಗಳು ತೆರೆಯಲ್ಪಡಬೇಕು, ಅವನ ತಪ್ಪು ಅವನಿಗೆ ಅರಿವಾಗಬೇಕು, ಅವನಲ್ಲಿ ಪಶ್ಚಾತ್ತಾಪ ಉಲ್ಪಣವಾಗಬೇಕು. ದೇವರಿಗೆ ವಿರುದ್ಧವಾಗಿ ತಾನು ಜೀವಿಸಿದ, ತಾನು ಆಡಿದ ಮಾತುಗಳನ್ನು ಅವನು ಸ್ಮರಿಸಲು ತಕ್ಕ ಸಮಯ ಬರಬೇಕು. ತಕ್ಕ ಸಮಯ ಬರದೆ ನಾನಾಗಲಿ ನೀವಾಗಲಿ ಮನಪರಿವರ್ತನೆಯನ್ನು ಹೊಂದಲು ಸಾಧ್ಯವಿಲ್ಲ. ದೇವರ ವಾಕ್ಯವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ತಕ್ಕ ಕಾಲ ಬರಬೇಕು. ನೋಡಿ, ಎಷ್ಟೋ ಜನ ಇರ್ತಾರೆ, ಎಷ್ಟೋ ಜೀವಿತನ ಕಷ್ಟಕರವಾಗಿ ಜೀವಿಸ್ತಾ ಇರ್ತಾರೆ. ಆದ್ರೆ ಒಂದು ದಿನ ಹೇಳ್ತಾರೆ, ಅಯ್ಯೋ ಹೇಗೆ ಜೀವಿಸ್ತಾ ಇದ್ದ, ಆದ್ರೆ ನೋಡಿ ಈಗ ಹೇಗೆ ಬದಲಾವಣೆ ಆಗಿದ್ದಾನೆ. ತಕ್ಕ ಸಮಯ. ಇಂದು ದೇವರ ವಾಕ್ಯ ಕೇಳ್ತಾ ಇಲ್ಲ ಇರ್ಬೋದು, ತೊಂದರೆ ಇಲ್ಲ, ಟೆನ್ಷನ್ ಮಾಡಬೇಡಿ, ಬಿಟ್ಟು ಬಿಡಿ. ಒಂದು ದಿನ ಬರ್ತದೆ. ಯಾವ ವಾಕ್ಯವನ್ನ ನಾನು ಅಥವಾ ನೀವು ನಿರ್ಲಕ್ಷಿಸುತ್ತೇವೋ, ಯಾವ ವಾಕ್ಯವನ್ನ ನಾವು ಅಲ್ಲೆಗೆಳೆಯುತ್ತೇವೋ, ಒಂದು ದಿನ ಬರುತ್ತದೆ ನಮ್ಮ ಮುಂದೆ. ಆ ದಿನ ಬರುವಾಗ ಗುಡುಗಾಗಿ ಬರಬಹುದು, ಮಿಂಚಾಗಿ ಬರಬಹುದು, ಬೆಂಕಿಯಾಗಿ ಬರಬಹುದು, ಚಂಡಮಾರುತವಾಗಿ ಬರಬಹುದು, ಸುನಾಮಿಯಾಗಿ ಬರಬಹುದು, ಛಿದ್ರವಾಗುವಂತ ಸಮಯವಾಗಬಹುದು. ಯಾಕೆಂದರೆ ನಾನು ದೇವರ ವಾಕ್ಯವನ್ನು ನಿರಾಕರಿಸುವಾಗ ಆ ವಾಕ್ಯವು ನನ್ನನ್ನು ಬೇಟೆಯಾಡಲು ಬರುತ್ತದೆ, ಈ ಪ್ರಕೃತಿಯ ನಿಮಿತ್ತವಾಗಿ. ಅದರಿಂದ ನಾವು ಯಾರನ್ನು ಸಹ ಕೇಳಲಿಲ್ಲದ ಕಾರಣ, ತಿರಸ್ಕರಿಸುವ ಕಾರಣ ಅಥವಾ ಅಲ್ಲಿಗೆಳೆಯುವ ಕಾರಣ ನಾವು ಕೋಪಗೊಳ್ಳಬಾರದು. ಆದರೆ ನಾನು ಕೇಳಬೇಕು, ಬುದ್ಧಿವಂತಿಕೆಯ ಮಾತನ್ನು ಕೇಳಬೇಕು. ಕೇಳುವವನ ಕಿವಿಗಳು, ಕೇಳುವವನ ಜೀವನವು ಆಶೀರ್ವಾದಕರವಾದದ್ದು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಕಿವಿ ಇರುವವನು ಆಲಿಸಲಿ. ಯೇಸು ಸ್ವಾಮಿ ಸಹ ಹೇಳ್ತಾರೆ, ಕಿವಿ ಇರುವವನು ಇದನ್ನು ಅರ್ಥೈಸಿಕೊಳ್ಳಲಿ. ನೋಡಿ, ಇವತ್ತಿನ ಪ್ರಬೋಧನೆಗಳನ್ನು ನಾವು ನೋಡುತ್ತೇವೆ, ಬರೀ ಯೇಸುವಿನ ಅದ್ಭುತ ಕಾರ್ಯಗಳನ್ನು ಮಾತ್ರ ಪ್ರಕಟಿಸುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಎಲ್ಲಿ ಹೋದರೂ ಯೇಸುವಿನ ನಾಮವನ್ನು ಹೇಳುತ್ತಾ, ಯೇಸುವಿನ ನಾಮದಲ್ಲಿ ಬರೀ ಅದ್ಭುತಗಳನ್ನು ಮಾತ್ರ ಪ್ರಕಟಿಸುತ್ತಾ, ನೀವು ಹೀಗೆ ಪ್ರಾರ್ಥನೆ ಮಾಡಿ, ಹಾಗೆ ಬರೀ ಪ್ರಾರ್ಥನೆಗಳು, ವಾಕ್ಯಗಳಲ್ಲಿ ಮಾತ್ರ ಇವತ್ತು ಹೇಳುತ್ತಾ ಇರುವುದನ್ನು ಪ್ರಿಯರು, ಇಲ್ಲಿ ನಾವು ನಿಜವಾಗಿ ಯೇಸುವಿನ ಮಹಿಮೆಯನ್ನು ಕಾಣಬೇಕು, ಹೌದು. ಆದರೆ ಇಲ್ಲಿ ನಾವು ವಂಚನೆಗೆ ಒಳಗಾಗುತ್ತಾ ಇದ್ದೇವೆ. ನಾವು ವಂಚನೆಗೆ ಏನ್ ಬ್ರದರ್ ಹೀಗೆ ಹೇಳ್ತಾ ಇದ್ದೀರಿ ಎಂಬುದಾಗಿ ಹೇಳಬಹುದು. ಇದು ಸತ್ಯವಾಗಿ ಹೇಳುತ್ತಾ ಇದ್ದೇನೆ. ಕೇವಲ ಪ್ರಭು ಯೇಸುವಿನ ಮುಖಾಂತರವಾಗಿ ಸೌಖ್ಯವನ್ನು ಪಡೆದುಕೊಳ್ಳುವುದಕ್ಕಾಗಿ, ಮಹಿಮೆಯನ್ನು ಆಡುವುದಕ್ಕಾಗಿ ಎಲ್ಲ ಕ್ರಿಸ್ತಿಯ ಜೀವಿತ ಒಬ್ಬ ಮನುಷ್ಯ ಜೀವಿತ.
ನಾನು ಕ್ರಿಸ್ತನನ್ನು ಕಂಡರಿತುಕೊಳ್ಳಬೇಕಾದರೆ, ನಾನು ದೇವರ ವಾಕ್ಯವನ್ನು ನನ್ನ ಜೀವಿತದ ಹೃದಯದಲ್ಲಿ ಸ್ವೀಕರಿಸಬೇಕಾದರೆ, ನಾನು ದೇವರ ಕೃಪೆಯನ್ನು ಪಡೆದುಕೊಳ್ಳಬೇಕಾದರೆ, ಕೇವಲ ಯೇಸು ಗುಣಪಡಿಸಿದರು, ಕುಷ್ಠರೋಗಿನ ಮುಟ್ಟಿದರು, ಅಥವಾ ಕುಂಟನಿಗೆ ನಡೆಯುವಂತೆ ಮಾಡಿದರು, ಕುರುಡನನ್ನು ನೋಡುವಂತೆ ಮಾಡಿದರು, ಈಗ ಕರೆಯಿರಿ, ಈಗ ಬರುತ್ತಾರೆ, ಈಗ ಮುಟ್ಟುತ್ತಾರೆ. ಇಲ್ಲ ಪ್ರಿಯರೇ, ಇದರಿಂದ ರಕ್ಷಣೆ ಇಲ್ಲ. ಇವತ್ತಿನ 195% ಪ್ರಬೋಧನೆಗಳನ್ನು ನಾವು ನೋಡುತ್ತೇವೆ. ಕೇವಲ ಬರೀ ಅದ್ಭುತಗಳು, ಬರೀ ಪ್ರಾರ್ಥನೆಗಳು ಮನಶುದ್ಧಿಯನ್ನು ಕಾಣುತ್ತಾ ಇಲ್ಲ, ಪರಿವರ್ತನೆಯನ್ನು ಕಾಣುತ್ತಾ ಇಲ್ಲ, ದೈವ ಭಯವನ್ನು ಕಾಣುತ್ತಾ ಇಲ್ಲ, ಪಾಪದ ಭಯವನ್ನು ಕಾಣುತ್ತಾ ಇಲ್ಲ, ಪಾಪದ ಅರಿವನ್ನು ಕಾಣುತ್ತಾ ಇಲ್ಲ. ಪಾಪದಿಂದ ನನ್ನ ಜೀವಿತದಲ್ಲಿ ಏನೆಲ್ಲ ನಡೆಯುತ್ತದೆ, ಪಾಪದ ನಿಮಿತ್ತವಾಗಿ ನನ್ನ ಜೀವಿತದಲ್ಲಿ ನಾನು ಏನೆಲ್ಲ ಕಳೆದುಕೊಳ್ಳುತ್ತೇನೆ, ಪಾಪದ ನಿಮಿತ್ತವಾಗಿ ನನ್ನ ಜೀವಿತದಲ್ಲಿ ನಾನು ಅನುಭವಿಸುವ ಯಾತನೆ, ಪಾಪದ ಜೀವಿತವಾಗಿ ನಾನು ದೇವರಿಂದ ಹೇಗೆ ದೂರ ಆಗುತ್ತೇನೆ, ಪಾಪದ ಜೀವಿತದಿಂದ ಸೈತಾನನು ನನ್ನನ್ನು ಹೇಗೆ ಕೊಳ್ಳೆ ಹೊಡೆಯುತ್ತಾನೆ, ಇದಾವುದನ್ನು ನಾವು ಗ್ರಹಿಸುತ್ತಾ ಇಲ್ಲ. ಪಾಪವನ್ನ ಕಂಡುಕೊಳ್ಳಬೇಕು. ನಾನು ದೇವರನ್ನ ಕಂಡುಕೊಳ್ಳಬೇಕಾದರೆ ಮೊದಲಿಗೆ ಪಾಪದ ಅರಿವು ನನಗೂ ನಿಮಗಾಗಬೇಕು. ಒಬ್ಬ ಬುದ್ಧಿವಂತನು ಹೇಳುವುದು ನೀನು ಪಾಪ ಮಾಡಬೇಡ ಎಂಬುದಾಗಿಯೇ, ಅನ್ಯಾಯ ಮಾಡಬೇಡ ಎಂಬುದಾಗಿಯೇ, ಅಕ್ರಮ ಮಾಡಬೇಡ ಎಂಬುದಾಗಿಯೇ, ಕೆಟ್ಟದನ್ನು ಮಾಡಬೇಡ ಎಂಬುದಾಗಿಯೇ ಒಬ್ಬ ಬುದ್ಧಿವಂತನ ಪ್ರಬೋಧನೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಎಷ್ಟೋ ಜನ ಶುಶ್ರೂಷಕರಿದ್ದಾರೆ, ಶುಭ ಸಂದೇಶಕಾರರಿದ್ದಾರೆ. ನೋಡಿಕೊಂಡು ಬನ್ನಿ, ನೋಡ್ತೇನೆ. ಇನ್ನೊಬ್ಬರ ಶುಭ ಸಂದೇಶವನ್ನು ಕೇಳುವುದು ತುಂಬಾ ವಿರಳ, ಕೇಳುವುದೇ ಇಲ್ಲ. ಅವರದ್ದು ಬಂದಿದ ತಕ್ಷಣ ಡಿಲೀಟ್ ಮಾಡಿಬಿಡ್ತಾರೆ. ಇನ್ನೊಬ್ಬರ ಶುಶ್ರೂಷೆ ಬಂದ ತಕ್ಷಣ ಡಿಲೀಟ್ ಮಾಡಿಬಿಡ್ತಾರೆ. ಒಬ್ಬರಿಗೆ ಶೇರು ಸಹ ಅವರು ಮಾಡುವುದಿಲ್ಲ. ಅಸೂಯೆ, ಅಲ್ಲಿಯೂ ಅಸೂಯೆ. ಶುಭ ಸಂದೇಶ ಇಲ್ಲಿ ನಾವು ಕುಟುಂಬದಲ್ಲಿ ನಾವು ನೋಡ್ತೇವೆ, ವ್ಯಕ್ತಿತ್ವದಲ್ಲಿ ನೋಡ್ತೇವೆ, ಈ ಯಾಜಕರ ಮಧ್ಯೆ ನಾವು ನೋಡ್ತೇವೆ, ಪ್ರಬೋಧಕರ ಮಧ್ಯೆ ನೋಡ್ತೇವೆ ಅಸೂಯೆ. ಒಂದು ವ್ಯಕ್ತಿಯ ಬಳಿ, ಒಂದು ಶುಭ ಸಂದೇಶ ಸಾರ ವ್ಯಕ್ತಿಯ ಬಳಿ ಒಂದು 10 ಜನ ಹೋಗಿ ನಿಂತು ಬಿಟ್ರೆ ಪ್ರಾರ್ಥನೆಗೆ, ಈ ಹಿಂದೆ ಇರುವಂತಹ ಶುಭ ಸಂದೇಶ ಸಾರುವವನಿಗೆ ಅಸೂಯೆ, ಹೊಟ್ಟೆ ಉರಿ, ಅವನಿಗೆ ಟೆನ್ಷನ್ ಆಗ್ತದೆ. ಹಾಗೆಯೇ ಈ ಪ್ರಬೋಧಕರ ಯಾಜಕರು ಇರಬೇಕಾದ್ರೆ, ಈ ಪ್ರಬೋಧಕರ ಮುಂದೆ ಒಂದು 10-20 ಜನ ಗುಂಪಾಗಿ ಬಂದು ಪ್ರಾರ್ಥಿಸಲು ನಿಂತರೆ ಇಲ್ಲಿ ಯಾಜಕನಿಗೆ ಅಸೂಯೆ, ಭಿನ್ನಾಭಿಪ್ರಾಯ. ನನಗಿಂತ ಅವನಿಗೆ, ನಾನು ಅಭಿಷೇಕ ಹೊಂದಿದವನು, ಅವನಿಗೇನು ಗೊತ್ತು. ಹೌದು. ಹಾಗೆ ಯಾಜಕರ ಮಧ್ಯೆ ನಾವು ನೋಡುತ್ತೇವೆ, ಒಂದು ಯಾಜಕನಿಗೆ ಇನ್ನೊಂದು ಯಾಜಕನ ಮೇಲೆ ವೈರಾಗ್ಯ, ಮನಸ್ತಾಪ. ಅವರು ಬೋಧಿಸುವ ಬೋಧನೆಗಳ ನಿಮಿತ್ತವಾಗಿ ಜನರಲ್ಲಿ ಆಕರ್ಷಣೆ ಆಗುವುದರಿಂದ ಅಲ್ಲಿ ವೈರಾಗ್ಯ, ಮನಸ್ತಾಪ. ಕಾಲವೊಂದು ಬರುವುದು. ಪ್ರಿಯರೇ, ನಾವು ತುಂಬಾ ಆಳವಾಗಿ ಚಿಂತಿಸಬೇಕು. ಇಲ್ಲಿ ಯಾರು ಯಾರ ಮಾತುಗಳನ್ನು ಆಲಿಸುತ್ತಾರೆ ಎಂಬುದು ಮುಖ್ಯವಲ್ಲ. ನಾನು ಕೇಳುವಂತಹ ವಾಕ್ಯಗಳು ನಾನು ಅಲಕ್ಷ್ಯ ಮಾಡುವಂತಿಲ್ಲ, ಮನನ ಮಾಡಿಕೊಳ್ಳಬೇಕು. ಏಕೆಂದರೆ ಗಳಿಸುವೆ ಅವರಿಂದ ಸಂಬೋಧನೆಯನ್ನು, ಕಲಿಯುವೆ ಘನವಂತರಿಗೆ ಸೇವೆ ಮಾಡುವ ರೀತಿಯನ್ನು. ಹಿರಿಯರ ಮಾತುಕತೆಗಳನ್ನು ಆಲಕ್ಷಿಸಬೇಡ, ಅವರು ಸಹ ಕಲಿತುಕೊಂಡರಲ್ಲವೇ ತಮ್ಮ ಹಿರಿಯರಿಂದ. ಪ್ರಿಯ, ನಾವು ಚಿಂತಿಸಬೇಕು. ಇಲ್ಲಿ ನಾವು ಕೊನೆಯದಾದ ಒಂದು ವಾಕ್ಯವನ್ನು ನಾವು ಕೇಳಿ ನಾವು ತೀರ್ಮಾನಿಸುತ್ತೇವೆ, ಮುಗಿಸುತ್ತೇವೆ. 8ನೇ ಅಧ್ಯಾಯ 10ನೇ ವಾಕ್ಯ, ಸಿರಾಕನ ಗ್ರಂಥ 8ನೇ ಅಧ್ಯಾಯ 10ನೇ ವಾಕ್ಯ ಓದುತ್ತೇನೆ, ಕೇಳಿ. ವಾಕ್ಯ ಹೇಳುತ್ತದೆ, ಪಾಪಿಯ ಬೆಂಕಿಯನ್ನು ಹೊತ್ತಿಸದಿರು, ಅವನ ಕಿಚ್ಚಿನಲ್ಲಿ ಬೆಂದು ಹೋಗದಿರು. ಪಾಪಿಯ ಬೆಂಕಿಯಲ್ಲಿ ಹೊತ್ತಿಸದಿರು, ಅವನ ಕಿಚ್ಚಿನಲ್ಲಿ ಬೆಂದು ಹೋಗದಿರು. ಒಬ್ಬ ತಪ್ಪು ಮಾಡುವವನನ್ನ, ಒಬ್ಬ ಪಾಪ ಮಾಡುವವನನ್ನ, ಒಬ್ಬ ದೇವರ ವಾಕ್ಯವನ್ನು ನಿರಾಕರಿಸುವವನನ್ನ, ದೇವರ ವಾಕ್ಯವನ್ನು ಅಲ್ಲೆಗೆಳೆಯುವವನನ್ನ, ದೇವರ ವಾಕ್ಯ ಪ್ರಬೋಧನೆಗಳನ್ನ ಕುರಿತು ಅವನು ತಾರತಮ್ಯ ಮಾಡುವವನನ್ನ ನೀನು ಕೆಣಕಬೇಡ. ಅವನನ್ನು ಕುರಿತು ನೀನು ಮಾತನಾಡುವುದಾದರೆ, ಅವನ ತಪ್ಪನ್ನು ಕುರಿತು ನೀನು ಹೇಳುವುದಾದರೆ ಎಚ್ಚರಿಕೆಯಿಂದಿರು.
ಯಾಕೆಂದರೆ ಅವನ ಕಿಚ್ಚಿನಲ್ಲಿ ಬೆಂದು ಹೋಗದಿರು. ಅಲ್ಲಿ ಅವನಿಗೆ ವೈರಾಗ್ಯ ಬರುತ್ತದೆ, ಅವನಿಗೆ ಸೇಡು ಬರುತ್ತದೆ, ಮತ್ಸರ ಬರುತ್ತದೆ. ಅವನ ಜೀವನವನ್ನ ನೀನು ಪರಿವರ್ತಿಸಲು ಹೋದರೆ, ಅವನ ತಪ್ಪನ್ನು ನೀನು ತೋರಿಸಲು ಹೋದರೆ, ಅವನು ಮಾಡುವುದು ತಪ್ಪು ಎಂದು ನೀನು ಒಮ್ಮೆ ಹೇಳಿಬಿಟ್ಟರೆ ಅವನ ಕಿಚ್ಚು ನಿನ್ನನ್ನು ನಾಶ ಮಾಡಲು ಕಾರಣವಾಗುತ್ತದೆ. ಸತ್ಯವಾದ ಮಾತು ಪ್ರಿಯರೇ. ಒಬ್ಬ ಪಾಪಿಯಾಗಿರುವವನನ್ನ, ತಪ್ಪು ಮಾಡುವವನನ್ನ, ಎಲ್ಲರೂ ಪಾಪಿಗಳೇ, ನೀವೆಲ್ಲರೂ ಪಾಪಿಗಳೇ, ಆದರೆ ಪ್ರತ್ಯೇಕವಾಗಿ ದೇವರ ವಾಕ್ಯವನ್ನು ಅನುಸರಿಸದೇ ಇರುವವರನ್ನ, ಬುದ್ಧಿ ಮಾತುಗಳನ್ನ ಹೇಳುವಾಗ ಕೆಲವರು ನೋಡಿ, ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಹೇಳ್ತಾರೆ, ಅವರಿಗೆ ತಪ್ಪನ್ನು ತೋರಿಸಲೇಬೇಡಿ. ವಾಕ್ಯ ಹೇಳ್ತದೆ. ಆದ್ರೆ ಅದೇ ಕೊಲೆಸದರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, ಒಬ್ಬನು ದೇವರನ್ನು ಅರಿತಿದ್ದಾನೆ ಎಂಬುದಾದರೆ ಅವನ ತಪ್ಪನ್ನು ಬಹಿರಂಗವಾಗಿ ನೀನು ತೋರಿಸು, ಬಹಿರಂಗವಾಗಿ ಖಂಡಿಸಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಂದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅವನ ಕಿಚ್ಚಿನಲ್ಲಿ ಬೆಂದು ಹೋಗಬೇಡ, ಅವನ ಆ ಕೋಪದಲ್ಲಿ ನೀನು ಬೆಂದು ಹೋಗಬೇಡ, ಬಲವಾಗಿ ನಿಂತುಕೋ. ಅವನು ನಿನಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾನೆ, ನಿನ್ನನ್ನು ನಾಶ, ಅವನಿಗೆ ನೀನು ಬುದ್ಧಿವಾದ ಹೇಳಿದ ಕಾರಣ. ಯಾಕಂದ್ರೆ ಅವನು ಬುದ್ಧಿವಂತ ಎಂಬ ಚಿಂತನೆ, ನನಗೆಲ್ಲಾ ಗೊತ್ತು, ನನಗೆ ಪ್ರಾರ್ಥನೆ ಗೊತ್ತು, ನನಗೆ ಧ್ಯಾನ ಗೊತ್ತು, ಎಲ್ಲ ಗೊತ್ತು, ಅದರಿಂದ ನೀನ್ಯಾರು ನನಗೆ ಹೇಳಲಿಕ್ಕೆ, ನನಗೆಲ್ಲ ಗೊತ್ತು. ಅದರಿಂದ ಅವನೇನು ಮಾಡುತ್ತಾನೆ, ತಪ್ಪನ್ನು ತೋರಿಸುವಾಗ ಅವನು ಕಿಚ್ಚೇರುತ್ತಾನೆ, ಸಿಟ್ಟುಗೊಳ್ಳುತ್ತಾನೆ, ಹೇಗೆ ನಿನ್ನನ್ನು ನಾಶ ಮಾಡಬೇಕೆಂದು ಎಣಿಸುತ್ತಾನೆ, ಯಾವ ವಿಧದಲ್ಲಿ ನಿನ್ನನ್ನು ಅವನು ತುಳಿಯಬೇಕೆಂಬುದಾಗಿ ಚಿಂತಿಸುತ್ತಾನೆ, ಗುಂಪು ಕಟ್ಟುತ್ತಾನೆ, ಘರ್ಷಣೆ ಮಾಡುತ್ತಾನೆ, ತನಗೆ ಅರಿತಿರುವವರೆಲ್ಲರನ್ನು ಒಂದುಗೂಡಿಸುತ್ತಾನೆ, ನಿನ್ನ ವಾಕ್ಯಗಳನ್ನ, ನಿನ್ನ ಮಾತುಗಳನ್ನ ಕೇಳದಿರುವಂತೆ ಮಾಡುತ್ತಾನೆ, ನಿನ್ನ ಮೇಲೆ ಅಪವಾದಗಳನ್ನು ಹೊರಿಸುತ್ತಾನೆ. ಕಾರಣ ಅವನ ತಪ್ಪನ್ನು ತೋರಿಸಿದ ಕಾರಣ. ಇವತ್ತು ನೋಡಿ ಪ್ರಿಯರೇ, ಯಾರ್ದಾದ್ರೂ ತಪ್ಪು ತೋರಿಸಿ ಎಲ್ಲ ನೋಡ್ತೇನೆ, ನನಗೆಲ್ಲಾ ಗೊತ್ತು ಅಂತ ಹೇಳುವಂತ ತಪ್ಪನ್ನತ್ತು ಯಾರಿಗಾದ್ರೂ ತೋರಿಸಿ ಎಲ್ಲ ನೋಡ್ತೇನೆ, ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ. ಪ್ರೀಸಲೋ ಪ್ರೀಸಲೋ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಬುದ್ಧಿ ಮಾತುಗಳನ್ನ ಅಲಕ್ಷ್ಯ ಮಾಡಬಾರದು. ದೇವರ ವಾಕ್ಯವೆಲ್ಲವೂ ಬುದ್ಧಿ ಮಾತುಗಳು, ದೇವರ ವಾಕ್ಯವೆಲ್ಲವೂ ಬುದ್ಧಿ ಮಾತುಗಳು. ಯೋಚಿಸಬೇಕು ಪ್ರಿಯರೇ, ಚಿಂತಿಸಬೇಕು. ನಮ್ಮ ಜೀವಿತದಲ್ಲಿ ನಾವು ಬುದ್ಧಿ ಮಾತುಗಳಿಗೆ ಕಿವಿ ಕೊಡಬೇಕು. ಹೌದು, ಕೆಲವು ಸರಿ ನಮ್ಮ ಮನಸ್ಸಾಕ್ಷಿ ನಮಗೆ ಬುದ್ಧಿ ಮಾತುಗಳನ್ನು ಹೇಳಿಕೊಡುತ್ತದೆ. ನಮ್ಮ ತಪ್ಪಿನ ಅರಿವಿನ ಬುದ್ಧಿ ಮಾತುಗಳನ್ನು ನಮ್ಮ ಮನಸ್ಸಾಕ್ಷಿ ನಮಗೆ ಹೇಳಿಕೊಡುತ್ತದೆ. ಇದೇ ಮಾರ್ಗದಲ್ಲಿ ಹೋಗು, ಇದೇ ಮಾರ್ಗದಲ್ಲಿ ನಡೆ ಎಂಬುದಾಗಿ ಬುದ್ಧಿ ಮಾತುಗಳು ನಮಗೆ ಹೇಳಿಕೊಡುತ್ತದೆ. ಹೇಗೆ ಸಾಧ್ಯ ಅಂದರೆ ದೇವರ ಆತ್ಮರು ನಮ್ಮನ್ನು ಮುನ್ನಡೆಸುವಂಥದ್ದು. ದೇವರ ಆತ್ಮರು ನಮ್ಮಲ್ಲಿಗೆ ಮಾತಿಗೆಟಕದ ರೀತಿಯಲ್ಲಿ ಮಾತನಾಡಿ ನಮ್ಮನ್ನು ಮುನ್ನಡೆಸುವಂಥದ್ದು. ಅದೇ ರೀತಿ ಪವಿತ್ರಾತ್ಮರು ಮಾತಿಗೆಟಕದ ರೀತಿಯಲ್ಲಿ ಮಾತನಾಡುತ್ತಾರೆ ಎಂಬುದಾಗಿ ಕೇಳ್ತೇವಲ್ವಾ? ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ಇದುವೇ ಬುದ್ಧಿ ಮಾತುಗಳು. ಮಾತಿಗೆಟಕದ ರೀತಿಯಲ್ಲಿ ನಮ್ಮ ಮನಸ್ಸಾಕ್ಷಿ ಮೂಲಕವಾಗಿ ಮಾತನಾಡುತ್ತಾರೆ. ನೀನು ಮಾಡುವುದು ತಪ್ಪು, ನೀನು ಹೇಳಿದ್ದು ತಪ್ಪು, ನೀನು ಹೋಗಿದ್ದು ತಪ್ಪು. ಇಂಥ ಅನುಭವಗಳು ನಮಗಾಗಬೇಕು. ನಮ್ಮ ಮನಸ್ಸಾಕ್ಷಿ ಮಾತಿಗೆಟಕದ ರೀತಿಯಲ್ಲಿ ನಮ್ಮಲ್ಲಿ ಮಾತನಾಡಿ ನಮ್ಮನ್ನು ಪರಿವರ್ತಿಸಲಿಕ್ಕೆ ನಾವು ಸಜ್ಜಾಗಿರಬೇಕು. ಅದಕ್ಕೆ ನಾವು ಹೆಚ್ಚಾಗಿ ದೇವರ ವಾಕ್ಯವನ್ನು ಕೇಳುವಾಗ, ತಾರತಮ್ಯವಿಲ್ಲದೆ ಕೇಳುವಾಗ, ದೇವರ ವಾಕ್ಯವೆಂದೇ ನಾವು ಕೇಳುವಾಗ ಮನಸ್ಸಾಕ್ಷಿಯು ನಮ್ಮನ್ನು ಪಾಪಕ್ಕೆ ಈಡು ಮಾಡುವುದಿಲ್ಲ, ನಮ್ಮನ್ನು ಸತ್ಯದ ಪಥದಲ್ಲಿ ನಡೆಸುತ್ತದೆ. ಅದಕ್ಕೆ ಹೇಳಿದ್ರೆ, ಯಾರು ದೇವರ ವಾಕ್ಯವನ್ನು ಕೇಳುತ್ತಾರೆ ಕೇಳುವುದಿಲ್ಲ ಎಂಬುದಲ್ಲ. ನೀವು ಯಾರನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಯಾವ ಮನುಷ್ಯನನ್ನ ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ತಕ್ಕ ಸಮಯ ಬರುವವರೆಗೂ ಎಷ್ಟು ಮಾತುಗಳನ್ನು ನಿರಾಕರಿಸಿದ್ದಾನೋ ಅಷ್ಟೂ ಮಾತುಗಳು ಸಹ ಒಂದು ದಿನ ನನ್ನನ್ನು ಬೇಟೆಯಾಡುತ್ತದೆ. ಒಂದು ದಿನ ಕಾಲವು ಬರುವಾಗ ಅದು ನಮಗೆ ಸದುತ್ತರವನ್ನು ಕೊಡುತ್ತದೆ. ಆಗ ನಾವು ಪಶ್ಚಾತ್ತಾಪದಿಂದ ಎಚ್ಚೆತ್ತುಕೊಳ್ಳುತ್ತೇವೆ, ದೇವರ ವಾಕ್ಯಕ್ಕೆ ಕಿವಿಗೊಡುತ್ತೇವೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಈ ಸ್ವರ್ಗೀಯ ಮನ ಶುಶ್ರೂಷೆಯನ್ನು ನಾವು ಪ್ರತಿದಿನದಲ್ಲಿ ಧ್ಯಾನಿಸ್ತಾ ಇದ್ದೇವೆ. ದಯವಿಟ್ಟು ಈ ವಾಕ್ಯಗಳೆಲ್ಲವೂ ದೇವರ ವಾಕ್ಯವೆಂದು ಸ್ವೀಕರಿಸಿರಿ. ಮನುಷ್ಯನ ವಾಕ್ಯವಲ್ಲ, ಇದು ದೇವರ ವಾಕ್ಯ. ನನ್ನನ್ನು, ನಿಮ್ಮನ್ನು, ಇಬ್ಬರನ್ನು ಮಾತ್ರ ಎಲ್ಲರನ್ನ ದೇವರಡಿಗೆ ಕರೆದುಕೊಂಡು ಹೋಗುವಂತಹ ವಾಕ್ಯ, ಪಾಪದ ಅರಿವನ್ನು ಮೂಡಿಸುವಂತಹ ವಾಕ್ಯ.
ವಾಕ್ಯ, ಜ್ಞಾನವನ್ನು ನೀಡುವಂತಹ ವಾಕ್ಯ. ಇದು ಮನುಷ್ಯರಾದ ನನ್ನಿಂದ ಉಲ್ಪಣವಾಗುವಂಥದ್ದಲ್ಲ, ಪವಿತ್ರಾತ್ಮರಿಂದ ಉಲ್ಪಣವಾಗುವಂಥದ್ದು. ಅದರಿಂದ ನಮ್ಮನ್ನ ದೂಷಿಸ್ಬೋದು, ನಿಂದಿಸ್ಬೋದು, ತೆಗಳಬಹುದು, ನಿಮ್ಮ ಕುರಿತು ಏನೇ ಹೇಳ್ಬೋದು. ಯಾವುದರ ಬಗ್ಗೆ ನೀವು ತಲೆಬಿಸಿ ಮಾಡಬೇಡಿ, ದೇವರಿಗೆ ಒಪ್ಪಿಸಿಕೊಡಿ. ದೇವರ ಚಿತ್ತವು ನೆರವೇರುವಂತೆ ಪ್ರಾರ್ಥಿಸಿರಿ. ಖಂಡಿತವಾಗಿಯೂ ನಾವು ಧ್ಯಾನಿಸುವಾಗ ನಮ್ಮ ಕಿವಿಗಳು ತೆರೆಯಲ್ಪಡುತ್ತದೆ, ಹೃದಯವು ತೆರೆಯಲ್ಪಡುತ್ತದೆ. ಪ್ರೇರ, ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ಪಾಲಿಸಿ. ಪಾಲಿಸುವ ನಾನು ನೀವು ಎಲ್ಲರೂ ಪಾಲಿಸುವವರು. ಸಾಯ ತನಕ ನಾನು ನೀವೆಲ್ಲ ಪಾಲಿಸುವ. ಬರೀ ನಿಮ್ಮನ್ನ ನಾನು ಪಾಲಿಸಿ ಅಂತೇಳಿ ನಾನು ಪಾಲಿಸದೇ ಇದ್ರೆ ಕಳ್ಳ ಆಗ್ಬಿಡ್ತೇನೆ, ಮೋಸಗಾರ ಆಗ್ಬಿಡ್ತೇನೆ, ವಂಚಕ ಆಗ್ಬಿಡ್ತೇನೆ. ನಾವೆಲ್ಲರೂ ಪಾಲಿಸಬೇಕು. ಬರ್ತದೆ ಹೋರಾಟ, ಬರ್ತದೆ ಸಮಸ್ಯೆ, ಬರ್ತದೆ ಅನೇಕ ಶೋಧನೆ. ಪಾಪದ ಶೋಧನೆ ಆಗಬಹುದು, ದೈಹಿಕ ಶೋಧನೆ ಆಗಬಹುದು, ಮಾನಸಿಕ ಶೋಧನೆ ಆಗಬಹುದು, ಪ್ರಾಕೃತಿಕ ಶೋಧನೆ ಆಗಬಹುದು, ಯಾರಿಂದ ಯಾವ ವಿಧದಲ್ಲಿ ಆಗಬಹುದು. ಆದರೆ ನಾವು ವಾಕ್ಯವನ್ನು ಆಲಿಸುವುದು ಮಾತ್ರವಲ್ಲ, ಪಾಲಿಸಬೇಕು. ಪ್ರತಿಯೊಂದನ್ನ ಪಾಲಿಸಲು ಯತ್ನಿಸಬೇಕು. ಕೇವಲ ಕೇಳಿ ಕೈ ಚಪ್ಪಾಳೆ ತಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಕೇಳಿ ಸೂಪರ್ ಅಂತ ಹೇಳಿದ್ರೆ ಪ್ರಯೋಜನವಿಲ್ಲ. ಸತ್ಯದ ವಾಕ್ಯಗಳು ನಮ್ಮ ಹೃದಯದಲ್ಲಿ ನಾಟುವಂತೆ, ಸೀಳುವಂತೆ ಮಾಡುವ ವಾಕ್ಯಗಳನ್ನ ನಾವು ಕೇಳಲು ಯತ್ನಿಸಬೇಕು. ಬರೀ ಯೇಸುವಿನ ಬರೀ ಮಹತ್ಕಾರಿ ಮಹಿಮೆಯನ್ನು ಮಾತ್ರ ಕೇಳಿ ಅಲ್ಲ, ನಮ್ಮ ಹೃದಯವನ್ನು ಸೀಳುವಂತ, ನಮ್ಮನ್ನು ಪಶ್ಚಾತ್ತಾಪದೆಡೆಗೆ ಕರೆದುಕೊಂಡು ಹೋಗುವಂತ, ನಮ್ಮ ತಪ್ಪುಗಳನ್ನು ತೋರಿಸುವಂತ ವಾಕ್ಯಗಳನ್ನು ಹುಡುಕಿ ಹೋಗಿ ಅಂತ ನೋಡಿ. ಅದು ನಿಮಗೆ ನೋವಾಗ್ಬೋದು, ಗಾಯವಾಗ್ಬೋದು, ವೇದನೆ ಆಗ್ಬೋದು. ಚಿಂತೆ ಮಾಡಬೇಡಿ, ಬಿಟ್ಟುಕೊಡಿ, ನಿಮ್ಮನ್ನು ಬಿಟ್ಟುಕೊಡಿ. ಅಂತ ಮಾತುಗಳಿಗೆ ಬಿಟ್ಟುಕೊಡಿ. ನಿಮ್ಮ ಕೇಳಬೇಕಾದ್ರೆ ನಿಮಗೆ ನೋವಾಗ್ಬೋದು, ಅಯ್ಯೋ ಇದೇನು ಎಂದು ಹೇಳ್ಬೋದು. ಕಿವಿ ಮುಚ್ಚಿಕೊಳ್ಳಬೇಡಿ, ಕೇಳಿ, ಅದನ್ನೇ ಕೇಳಿ ನೋಡಿ. ನಿಮ್ಮ ಜೀವಿತದಲ್ಲಿ ಎಷ್ಟು ಬದಲಾವಣೆ ನೀವು ಕಾಣ್ತೀರಿ. ಹೊಗಳುತ್ತಾ, ಬರೀ ಆಡುತ್ತಾ ಹೊಗಳುತ್ತಾ ಇರುವುದಲ್ಲ ಪ್ರಿಯರೇ ದೇವರನ್ನ ಕಂಡುಕೊಳ್ಳುವಂಥದ್ದು. ನನ್ನನ್ನು ಪರಿವರ್ತಿಸಿಕೊಂಡರೆ ಮಾತ್ರವೇ ನಾನು ದೇವರನ್ನ ಕಂಡುಕೊಳ್ಳಲು ಸಾಧ್ಯ. ದೈವಾನುಭವಗಳೊಂದಿಗೆ ನಾನು ಪಶ್ಚಾತ್ತಾಪದಿಂದ ಜೀವಿಸಿದರೆ ಮಾತ್ರ ನಾನು ದೇವರನ್ನ ಕಂಡುಕೊಳ್ಳಲು ಸಾಧ್ಯ. ಅಲ್ಲದೆ ಬರೀ ಕೈ ಚಪ್ಪಾಳೆ ತಟ್ಟುತ್ತಾ, ಆರಾಧನೆ ಮಾಡುತ್ತಾ, ಯೇಸು ಗುಣಪಡಿಸುತ್ತಾರೆ, ಯೇಸು ಮುಟ್ಟುತ್ತಾರೆ, ಹಲವಾರು ಇವುಗಳಿಂದ ನಾನು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ದೇವರ ಆತ್ಮರ ಕೃಪೆಯಿಂದ ತುಂಬಿಕೊಳ್ಳುವಾಗ ಮಾತ್ರವೇ, ಪರಿವರ್ತನೆಗೆ ನಾನು ಸಿದ್ಧನಾಗುವಾಗ ಮಾತ್ರವೇ ನಾನು ರಕ್ಷಣೆ ಹೊಂದಲು ಸಾಧ್ಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡವರ. ಪ್ರೀಸ್ ದಿ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು.